परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः। तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। स्वस्तिस्तु सताम्। ಶ್ರೀಮದ್ಭಾಗವತದ ಕೊನೆಯ ಸ್ಕಂಧವಾದ 12ನೆಯ ಸ್ಕಂಧದಲ್ಲಿ ನಾವೀಗ 9 ಅಧ್ಯಾಯಗಳ ಅನುಸಂಧಾನವನ್ನು ಮಾಡಿದ್ದೇವೆ. ಆ 9 ಅಧ್ಯಾಯಗಳಲ್ಲಿ ಪರೀಕ್ಷಿತ ಮಹಾರಾಜರ ನಿರ್ಯಾಣ, ಅದಾದ್ಮೇಲೆ ಶುಕಾಚಾರ್ಯರು ಹೇಳುವಂತಹ ಭಗವಂತನ ತತ್ವಗಳು ಎಷ್ಟು ತರ ಲಯಗಳಿದೆ ಅನ್ನೋದನ್ನು ಹೇಳೋದು, ಅದಾದ್ಮೇಲೆ ಶುಕಾಚಾರ್ಯರು ಹೋದ ಮೇಲೆ ಸೂತ ಪುರಾಣಿಕರು ಹೇಳುವಂತಹ ಮಾರ್ಕಂಡೇಯರ ದಿವ್ಯವಾದಂತಹ ಚರಿತ್ರೆ, ಇಷ್ಟು 9 ಅಧ್ಯಾಯಗಳಲ್ಲಿ ಬರುವಂತಹ ಕಥಾಭಾಗ. ಇನ್ನು 10, 11 ಈ 3 ಅಧ್ಯಾಯಗಳಲ್ಲಿ ಅತ್ಯಂತ ವಿಶೇಷವಾಗಿ ಸುಮಾರೊಂದು 50 ಶ್ಲೋಕ ಇದೆ ಇದರಲ್ಲಷ್ಟೇ, ಜಾಸ್ತಿ ಇಲ್ಲ. ಇದರಲ್ಲಿ 50 ಶ್ಲೋಕದಿಂದ ಕೂಡಿದ 3 ಅಧ್ಯಾಯಗಳು. ಈ 3 ಅಧ್ಯಾಯದಲ್ಲಿ ದೇವರ ಮಹಿಮೆಯನ್ನ, ದೇವರನ್ನ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಸೂರ್ಯನ ರಥದಲ್ಲಿ ಯಾರ್ಯಾರಿರ್ತಾರೆ ಅದೆಲ್ಲವನ್ನ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಕೊನೆಯ ಅಧ್ಯಾಯದಲ್ಲಿ ಭಗವಂತನ ಮಹಿಮೆಯ ಶ್ರವಣದಿಂದ ಬರುವಂತಹ ಫಲವನ್ನ ಹೇಳಿ ಸೂತ ಪುರಾಣಿಕರು ಭಾಗವತವನ್ನ ಮುಗಿಸ್ತಾರೆ. ಆರಂಭದಲ್ಲಿ ಶೌನಕರು ಸೂತ ಪುರಾಣಿಕರನ್ನ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಕೇಳಿದ ಪ್ರಶ್ನೆ ಇದೆ, ದೇವರು ಎಲ್ಲಾ ಕಡೆ ಇದ್ದಾನೆ ಅಂತ ನೀವು ಹೇಳ್ತೀರಿ, ಆ ಎಲ್ಲಾ ಕಡೆ ಇರುವಂತಹ ದೇವರನ್ನ ಎಲ್ಲೋ ಒಂದು ಕಡೆ ಕರೆದು ಕೂಡಿಸಿ ಪೂಜೆ ಮಾಡ್ಬೇಕಲ್ಲ. ಎಲ್ಲಾ ಕಡೆ ಇರುವಂತಹ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನ ಹೇಗ್ ಪೂಜೆ ಮಾಡೋದು
ಅದಕ್ಕೆ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ. ಕೆಲವರಿಗೆ ಕರ್ಮಗಳನ್ನು ಮಾಡೋದು ತುಂಬಾ ಇಷ್ಟ, ಕೆಲಸಗಳು. ಆ ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಗಳು ಎಲ್ಲಿ ಪೂಜೆ ಮಾಡ್ತಾರೆ ದೇವರನ್ನ ಅಂದ್ರೆ ಅಗ್ನಿಯಲ್ಲಿ ಪೂಜೆ ಮಾಡ್ತಾರೆ. ಅಗ್ನವು ಕ್ರಿಯವತಾಂ ವಿಷ್ಣು ಅಂತ ಹೇಳ್ತಾರೆ. ಆ ಭಗವಂತನನ್ನ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡ್ತಾ ಅಗ್ನಿಯಲ್ಲಿ ಆರಾಧನೆ ಮಾಡ್ತಾರೆ. ಹಾಗೆ ಅಗ್ನಿಯಲ್ಲಿ ದೇವರ ಪೂಜೆಯನ್ನು ಮಾಡ್ಬೇಕಾದ್ರೆ ಬೇಕಾದಷ್ಟು, ಇವಾಗ ನಾವು ಪವಮಾನ ಹೋಮ, ನವಗ್ರಹ ಶಾಂತಿ ಹೋಮ ಅಂತ ಹೇಳ್ತೀವಲ್ಲ, ಅದು ಆರಾಧನೆ ಅಲ್ಲ. ಅದು ನಮ್ಮ ತಾಪತ್ರಯವನ್ನ ಕಳ್ಕೊಳ್ಳಕ್ಕೆ ಮಾಡುವಂಥದ್ದು. ಯಜ್ಞಗಳು, ಯಾಗಗಳು, ಹೋಮಗಳು ಅಂತ ಶಬ್ದಗಳೇ ಬೇರೆ ಬೇರೆ. ನಾವೆಲ್ಲದಕ್ಕೂ ಒಂದೇ ಹೋಮ ಮಾಡ್ತಾ ಇದ್ರು ಅಂದ್ಬಿಡ್ತೀವಿ. ಯಾಗಗಳು ಅಂತ ಆಗುವಾಗ ಅದರಲ್ಲಿ ಅತಿರಾತ್ರ ಯಾಗ ಅಂತ ಇದೆ, ಅದಾದ್ಮೇಲೆ ಸೋಮಯಾಗ ಅಂತ ಇದೆ. ಆ ಸೋಮಯಾಗ ಶಬ್ದ ಹೇಳ್ತೀನಿ ಅಷ್ಟೇ. ಸೋಮಯಾಗದಲ್ಲಿ ಸೋಮ ಸಂಸ್ಥೆಗಳು ಅಂತ ಇದೆ. ಅದರಲ್ಲಿ ಬೆಳಗ್ಗೆ ಒಂದ್ ಮಂತ್ರ ಹೇಳ್ಬೇಕು, ಮಧ್ಯಾಹ್ನ ಒಂದು ಮಂತ್ರ ಹೇಳ್ಬೇಕು, ಸಾಯಂಕಾಲ ಒಂದ್ ಮಂತ್ರ ಹೇಳ್ಬೇಕು. ಅದರಲ್ಲಿ ಆ ಇಟ್ಟಿಗೆಗಳನ್ನ ತೊಳಿಲಿಕ್ಕೆ 3 ದಿನ ಬೇಕು ಮಂತ್ರ ಹೇಳ್ಕೊಂಡು. ಆ ಇಟ್ಟಿಗೆಗಳನ್ನ ಒಂದೊಂದೇ ಮಂತ್ರ ಹೇಳ್ತಾ 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 ಜೋಡಿಸ್ಬೇಕು. ಅದನ್ನ ವಿಚಿತ್ರವಾದ ಪಕ್ಷಿಗಳ ಆಕಾರದಲ್ಲಿ ಜೋಡಿಸೋದು. ಇವತ್ ನಾವು ಅದನ್ನ ಅತ್ಯಂತ ಈಸಿಯಾಗಿ ಮೆಥಡ್ ಮಾಡಿ ಬೃಹತಿ ಸಹಸ್ರ ಯಾಗ ಅಂತ ಮಾಡಿ ಹಿಂದಿನ ದಿನ ರಾತ್ರಿ ಇಟ್ಟಿಗೆ ಎಲ್ಲ ಜೋಡಿಸ್ಬಿಟ್ಟು ಮಾರನೇ ದಿನ ಮಾಡೋದು ಅಂತ ಬೈತಾರೆ ನಮ್ಮನ್ನ. ಬೃಹತಿ ಸಹಸ್ರ ಒಂದು ವಿಷಯ ಹೇಳೋದಷ್ಟೇ ಹೊಸದು. ನಾನು ತಪ್ಪು ಮಾಡಿದ್ದೆ. ಅದನ್ನ ಬೃಹತಿ ಸಹಸ್ರವನ್ನ ಅಗ್ನಿಯ ಮಾಧ್ಯಮದಲ್ಲಿ ಆಹುತಿ ಕೊಡಬೇಕು ಅಂತ ಎಲ್ಲೂ ಇಲ್ಲ, ಆಕ್ಚುಯಲ್ ಆಗಿಲ್ಲ. ಅದು ನಾವು ತಪ್ಪು ಮಾಡಿದ್ವಿ 5-6 ವರ್ಷದ 8 ವರ್ಷದ ಮೊದಲು. ಆ ಜ್ಞಾನ ಇಲ್ಲದೆ ಇರುವಾಗ ಬೃಹತಿ ಸಹಸ್ರ ಯಾಗ ಅಂತ ಅನ್ನೋದಿಲ್ಲ. ಎಲ್ಲ ಪ್ರಶ್ನೆ ಮಾಡ್ತಾರೆ. ಬೃಹತಿ ಸಹಸ್ರ ಅನ್ನೋದು ಪ್ರತ್ಯೇಕವಾದ ಯಾಗ ಅಲ್ಲ, ಅದೊಂದು ಮಂತ್ರ. ಅದನ್ನ ಮಧ್ಯಾಹ್ನ ಕಾಲದಲ್ಲಿ ಯಾಗ ಮಾಡ್ಬೇಕಾದ್ರೆ ಹೇಳಬೇಕಾದ ಮಂತ್ರ. ಮಧ್ಯಂದಿನ ಸವನ ಅಂತ, ಮರುತ್ವತಿಗೆ ನಿಷ್ಕೈವಲ್ಯ ಶಸ್ತ್ರ ಅಂತ ಬರುತ್ತೆ. ಅವಾಗ ಅಂದ್ರೆ ನಾವು ಏನು ಗೊತ್ತಿಲ್ಲದೆ ಎಷ್ಟು ಮುಂದೆ ಹೋಗ್ಬಿಟ್ಟಿದೀವಿ ನಾವು ಅಂತ. ಇವತ್ತು ಬೃಹತಿ ಸಹಸ್ರ ಮಾಡ್ತಾರೆ, ದೊಡ್ಡ ಶ್ರೀಮಂತರವರು, ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಹೋಮ ಅಂತ. ಆ ಯಾಗ ಮಾಡಬೇಕು ಮಾಡಬಾರ್ದು ಅನ್ನುವ ಮಿನಿಮಮ್ ಕಾನ್ಸೆಪ್ಟ್ ನಮ್ಗೆ ಇಲ್ದೇ ನಾವು ಮಾಡ್ತಾ ಇದೀವಿ. ತಪ್ಪದು. ಮುಳಬಾಗಿಲಲ್ಲಿ ಅಗ್ನಿಹೋತ್ರಿ ರಾಮಕೃಷ್ಣಾಚಾರ್ಯರು ಅಂತ ಒಬ್ರು ಇದ್ದಾರೆ. ಅವ್ರ ಅಗ್ನಿಹೋತ್ರಿಗಳು ಮಂತ್ರಾಲಯದ ವಿದ್ಯಾಪೀಠದ ಅಧ್ಯಾಪಕರಾಗಿದ್ದಂತ ದೊಡ್ಡ ವಿದ್ವಾಂಸರು. ಅವ್ರು ಯಾವ ಲೆವೆಲ್ಗೆ ಅಂದ್ರೆ ಅವ್ರು ರಿಟೈರ್ಡ್ ಆಗ್ಲಿ ಅಂತ ಕಾಯ್ತಾ ಇದ್ರು ಕಂಚಿ ಮಠ ಸ್ವಾಮಿಗಳು. ರಿಟೈರ್ಡ್ ಆದ ತಕ್ಷಣ ಅವ್ರು ಯಾವ ಊರಿಗೆ ಹೋಗ್ತಾರೆ ತಮಿಳ್ನಾಡಲ್ಲಿ, ಆಯಾ ಊರಲ್ಲಿ ಒಂದೊಂದು ಮನೆ, ಅಲ್ಲಿ ಅಧ್ಯಾಪಕರು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅದ್ಗೆ ಪಾಠ ಮಾಡಿ ಅಂತ ಬಿಡೋದು. ಅಷ್ಟು ದೊಡ್ಡ ಅಗ್ನಿಹೋತ್ರಿಗಳವರು. ಅವರು ಶೇನಯಾಗ ಅಂತ ಹೇಳಿ ಆ ಶೇನಯಾಗವನ್ನ ಮುಳುಬಾಗಿಲು ಮಾಡಿದ್ರು. ಆ ಶೇನಯಾಗ ಅಂತಂದ್ರೆ ಇದೆ, ಬೃಹತಿ ಸಹಸ್ರಕ್ಕೆ ನಾವು ಕುಂಡ ಹಾಕ್ತಿವಲ್ಲ, ಹಿಂದಿನ ರಾತ್ರಿ ಮೈಲಿಗೆರ ಹಾಕಿ ಮಾಡಿಬಿಡೋದು. ಮಾರನೇ ದಿನ ಬೆಳಗ್ಗೆ ಆ ಕುಂಡ ಹಾಕ್ಲಿಕ್ಕೆ 4 ದಿನ ಬೇಕು. ಆ ಮಂತ್ರಗಳು, ಸಂಸ್ಥೆಗಳು ಒಂದೊಂದು ಇಟ್ಟಿಗೆಯನ್ನ ನೀರಲ್ಲಿ ಅದ್ದುಕೊಂಡು ಇಟ್ಟುಕೊಂಡು 100 ಮಂತ್ರಗಳನ್ನು ಹೇಳಬೇಕು. ಅದನ್ನ ಹೇಳಿ ಅದನ್ನ ಜೋಡಿಸಿ ಇಟ್ಟಿಗೆ ದೇವತೆಗಳನ್ನ ಆವಾಹನೆ ಮಾಡಿ ಅದರ ಮೇಲೆ ಕೂತ್ಕೊಂಡು 21 ದಿನಗಳ ಯಾಗ. ಆ ರೀತಿಯಲ್ಲಿ ಸೋಮಯಾಗ ಇದೆ, ಅತಿರಾತ್ರ ಯಾಗ ಇದೆ, ಪಶುಯಾಗ ಇದೆ, ಕಾರಿ ವೇದಗಳಲ್ಲಿ ಹೇಳಿದ 100 ಯಾಗಗಳು, ಸ್ಮೃತಿಗಳಲ್ಲಿ ಹೇಳಿದ ಯಾಗ, ಅದೆಲ್ಲ ಜ್ಞಾನಿಗಳು ಅಗ್ನಿಯ ಮಾಧ್ಯಮದಲ್ಲಿ ದೇವರ ಪೂಜೆಯನ್ನು ಮಾಡ್ತಾರೆ. ಇದು ಕ್ರಿಯಾವಂತರು ಮಾಡುವ ಪೂಜೆ ಅಂತ. ಅದಾದ್ಮೇಲೆ ಯೋಗಿಗಳು ಎಲ್ಲಿ ಪೂಜೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ಪ್ರತಿಮೆನೂ ಬೇಡ, ಅಗ್ನಿ ಅನ್ನೋ ಪ್ರತಿಮೆನೂ ಬೇಡ ಅವ್ರಿಗೆ. ಅವ್ರು ಎಲ್ಲಿ ಪೂಜೆ ಮಾಡ್ತಾರೆ? ಹೃದಯದಲ್ಲಿ ಪೂಜೆ ಮಾಡ್ತಾರೆ. ಅವರಿಗೆ ದೇವ್ರು ಎಲ್ಲಿ ಕಾಣ್ತಾನೆ? ಕಣ್ಣು ಮುಚ್ಕೊಂಡ್ಬಿಟ್ರೆ ಸಾಕು ಯೋಗಿಗಳಿಗೆ, ಹೃದಯದಲ್ಲಿ ಬಂದು ಬಿಡ್ತಾರೆ ದೇವರು. ಆ ಹೃದಯದಲ್ಲಿ ಬರುವಾಗ ದೇವರು ಹೇಗಿರ್ತಾನೆ ಅನ್ನೋದನ್ನು 3ನೇ ಸ್ಕಂದದಲ್ಲಿ ಹೇಳಿದ್ರು. 2ನೇ ಸ್ಕಂದ ಬಂತು. ದೇವರು ನಗತಾ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ನರಸಿಂಹನ ಆರಾಧನೆಯನ್ನ ಮಾಡಬೇಕಾದಾಗ್ಲೂ ಕೂಡ ಸಿಟ್ಟು ಮಾಡಿಕೊಂಡಿರುವಂತಹ ಭಗವದ್ ರೂಪವನ್ನ, ಹೊಡೆಯುವಂತಹ ಭಗವಂತನ ರೂಪವನ್ನ, ಯುದ್ಧಕ್ಕೆ ರೆಡಿಯಾಗಿರುವಂತಹ ದೇವರ ರೂಪಗಳನ್ನ ಆದಷ್ಟು ಉಪಾಸನೆಗೆ ತಗೊಳ್ಬಾರ್ದು. ಹಾಗೆ ಉಪಾಸನೆ ಮಾಡಿದ್ರೆ, ಹೊಡೆಯುವಂತಹ ದೇವರನ್ನು ಉಪಾಸನೆ ಮಾಡ್ತಾ ಬಂದ್ರೆ ನಮಗೇನಾಗತ್ತೆ ಫಲ ಅಂತಂದ್ರೆ ಹೊಡೆಯೋದೇ ಬರುತ್ತೆ. ನಾವು ದೇವರನ್ನು ಹೇಗೆ ನೋಡ್ತೀವೋ ದೇವರನ್ನು ಅಂತಹ ಫಲ ಕೊಡ್ತಾನೆ. ಆದ್ದರಿಂದ ನಗತಾ ಇರ್ಬೇಕು, ಮಲಗಿರ್ಬೇಕು, ಓಡಾಡ್ತಾ ಇರ್ಬೇಕು, ಅರ್ಧ ಕಣ್ಣು. ಆದ್ದರಿಂದ ನೀವು ಯಾವುದೇ ಪ್ರತಿಮೆ ತಗೊಳ್ರಿ, ಕೆತ್ತಿರೋ ಪ್ರತಿಮೆಗಳನ್ನ, ಪೂರ್ತಿ ಕಣ್ಣು ಬಿಟ್ಟ ಪ್ರತಿಮೆ ಅಂತ ಎಲ್ಲೂ ಇರುತ್ತೆ. ದೇವರು ನಾವು ಕಣ್ಣಿಡ್ಬೇಕಷ್ಟೇ, ಬೆಳ್ಳಿದ ಬಂಗಾರದ್ದು. ಪ್ರತಿಮೆ ಕೆತ್ತುವಾಗ ಪ್ರತಿಮಾ ಶಾಸ್ತ್ರದಲ್ಲಿ ಪೂರ್ತಿ ಕಣ್ಣು ಬಿಟ್ಟ ಪ್ರತಿಮೆ ಇಲ್ಲ. ಯಾಕೆ? ಭಗವಂತನ ದೃಷ್ಟಿ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ, ಸುಟ್ಟು ಭಸ್ಮ ಹೋಗ್ತಾರೆ. ಆದ್ದರಿಂದ ಅರ್ಧ ನಿಮೀಲಿತ, ಅರ್ಧ
ಆಚೆ ಕಣ್ಣು ಮುಚ್ಚಿಲ್ಲ, ಈಚೆ ಬಿಟ್ಟಿಲ್ಲ. ಆ ರೀತಿಯಾದ ಪ್ರತಿಮಾ, ಆ ರೀತಿಯಾದ ಭಗವಂತನ ರೂಪಗಳನ್ನ ಮನಸ್ಸಿನಲ್ಲಿ ಏನ್ ಮಾಡ್ತಾರೆ ಯೋಗಿಗಳು? ಧ್ಯಾನ ಮಾಡ್ತಾರೆ. ಯೋಗಿಗಳದ್ದಾಯ್ತು ಕರ್ಮ. ಈಗ ಅಗ್ನಿಯಲ್ಲಿ ದೇವರ ಪೂಜೆ ಮಾಡು ಅಂದ್ರೆ ಹೆಂಗ್ ಪೂಜೆ? ನಮ್ ಕೈ, ಕಾಲು, ಕಣ್ಣು, ಮೂಗೆಲ್ಲ ಬೇಕಲ್ಲ, ನಮಗಾಗಲ್ಲ. ಅದಕ್ಕೆ ನಮ್ಮಂತ ಅಪ್ರಬುದ್ಧರು, ಅಜ್ಞಾನಿಗಳು ನಮಗೋಸ್ಕರವಾಗಿ ದೇವರ ಪೂಜೆಯನ್ನ ಯಾವುದ್ರಲ್ಲಿ ಮಾಡಬೇಕು ಅಂದ್ರೆ ಪ್ರತಿಮಾಸು ಅಪ್ರಬುದ್ಧಾನ. ಅಪ್ರಬುದ್ಧರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೋಸ್ಕರವಾಗಿ ಬಂದದ್ದು ಯಾವುದು? ಪ್ರತಿಮೆಗಳು. ಇನ್ನೂ ಕೆಲವರಿದ್ದಾರೆ ಜ್ಞಾನಿಗಳು, ಅವರಿಗೆ ನೋಡಿದ ಕಡೆ ಎಲ್ಲ ದೇವರು, ಅವ್ರಿಗೆ ಪ್ರತಿಮೆನೇ ಬೇಕು ಅಂತಿಲ್ಲ. ಈ ಮೈಕ್ ನೋಡ್ಲಿ ದೇವ್ರೆ, ಪುಸ್ತಕ ನೋಡ್ಲಿ ದೇವ್ರೆ, ಬೆಟ್ಟ ನೋಡ್ಲಿ ದೇವ್ರೆ, ಗುಡ್ಡ ನೋಡ್ಲಿ, ಗಾಳಿ ಎಲ್ಲ ದೇವ್ರೆ. ಸರ್ವತ್ರ ವಿಜಿತಾತ್ಮನ, ಇಂದ್ರಿಯಗಳನ್ನ ಗೆದ್ದ ಮಹಾನುಭಾವರಿಗೆ ಎಲ್ಲಾ ಕಡೆ ದೇವರು ನೋಡ್ತಾರೆ. ಈಗ 4 ರೀತಿಯಲ್ಲಿ ದೇವರನ್ನ ಪೂಜೆ ಮಾಡುವ ಕ್ರಮ ಇದೆ. ಆದ್ರಿಂದ ಈ ಪ್ರತಿಮೆಗಳಲ್ಲಿ ಫಸ್ಟ್ ಪೂಜೆ ಮಾಡ್ಬೇಕು ನಾವು. ಮೊದಲು ಪೂಜೆ ಮಾಡ್ಬೇಕಾದಲ್ಲಿ ಪ್ರತಿಮೆನಲ್ಲಿ. ಆ ಪ್ರತಿಮೆಯಿಂದ ಏನ್ ಮಾಡ್ಬೇಕು? ಅಗ್ನಿಗೆ ಹೋಗ್ಬೇಕು. ಅಗ್ನಿಯಿಂದ ಏನ್ ಮಾಡ್ಬೇಕು? ಮನಸ್ಸಿಗೆ ಬರ್ಬೇಕು. ಮನಸ್ಸಿನಿಂದ ಸರ್ವತ್ರ ನಮ್ ಶಕ್ತಿ ಅಲ್ಲ. ಎಲ್ಲಾ ಕಡೆಯಲ್ಲಿ ದೇವರನ್ನು ನೋಡೋ ಸಾಮರ್ಥ್ಯ, ಯೋಗ್ಯತೆ ನಮಗಿಲ್ಲವೇ ಇಲ್ಲ. ನಮ್ಗೆ ಯಾವುದಿಲ್ಲ ಅದನ್ನ ನಮ್ಮಲ್ಲಿ ಇದೆ ಅಂತ ಆರೋಪ ಮಾಡ್ಕೊಂಡು ಟ್ರೈವ್ ಮಾಡಬಾರ್ದು. ಯಾಕೆ ಅಂದ್ರೆ ಸಾಧನೆ ಹಾಳಾಗೋಗುತ್ತೆ, ಆಗೋದು ಆಗಲ್ಲ. ಆದ್ರೆ ನಮ್ಮ ಯೋಗ್ಯತೆ ಎಷ್ಟು? ಹೃದಯದಲ್ಲಿ ಯಾವಾಗ ಆಗುತ್ತೋ ಗೊತ್ತಿಲ್ಲ, 2ರಲ್ಲಂತೂ ಮಾಡ್ಬೋದು. ಒಂದು ಪ್ರತಿಮೆಯಲ್ಲಿ, ಒಂದು ಅಗ್ನಿಯಲ್ಲಿ. ಆ 2ರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಮ್ ಅಷ್ಟೇ ಸಾಕು. ಆದ್ದರಿಂದ ನಮಗೆ ದೇವರ ಗುಣಗಳನ್ನ ಎಷ್ಟು ಉಪಾಸನೆ ಮಾಡ್ಬೇಕು ಅಂತ ಹೇಳುವಾಗ 4ಕ್ಕೆ ಹೇಳಿರೋದು ನಮ್ಗೆ. ದೇವರನ್ನ ನಾವು ಸಚ್ಚಿದಾನಂದ ಅಂತ ಉಪಾಸನೆ ಮಾಡ್ಬೇಕು. ಸತ್, ಚಿತ್, ಆನಂದ ಮತ್ತು ಆತ್ಮ, 4 ಗುಣ ನಮ್ಮ ಯೋಗ್ಯತೆಗಿರೋದು. ಬ್ರಹ್ಮದೇವ್ರಿಗಾಗಲ್ಲ, ಅವರು ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾರೆ ಒಟ್ಟಿಗೆ. ಅದು ಹೆಂಗೆ ಅಂತ ನಮ್ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದ್ರಿಂದ ಪ್ರತಿಮೆಯಲ್ಲಿ ದೇವರ ಆರಾಧನೆ ಮಾಡ್ಬೇಕು ಅಂತಾರೆ. ಪ್ರತಿಮೆಯಲ್ಲಿ ದೇವರ ಆರಾಧನೆ ಮಾಡೋದು ಅಗ್ನಿಯಲ್ಲಿ ಪೂಜೆ ಮಾಡೋದಕ್ಕಿಂತ ಸ್ವಲ್ಪ ಈಸಿ. ಯಾಕೆ ಅಂದ್ರೆ ಅಗ್ನಿಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೋಮ ಮಾಡ್ತಾ ಇರ್ತೀವಿ ನಾವು. ಅಗ್ನಿಲಿ ಅಕಸ್ಮಾತ್ ಆ ಆಹುತಿ ಆ ಕಡೆನೋ ಈ ಕಡೆನೋ ಬಿದ್ದುಬಿಟ್ರೆ ಹೊರಟೋಯ್ತೆ ಕಾಲಿಗೆ. ಏನ್ ಹಾಕ್ತೀವಿ ನಾವು? ತುಪ್ಪ ಎಲ್ಲ ಹಾಕ್ಬೇಕು ಅಂತ ಇದೆ. ಪಂಚಾಮೃತ ಅಭಿಷೇಕ ಮಾಡ್ಬೇಕಾದ್ರೆ ಹಾಲನ್ನ ಮೂಗ್ ಮೇಲೆ ಹಾಕ್ಬೇಕು, ಅದೆಲ್ಲ ಏನಿಲ್ಲ. ಒಟ್ಟರ ಕಾಲ ಮೇಲೂ ಹಾಕ್ಬೋದು, ಕೈಯಲ್ಲೂ ಹಾಕ್ಬೋದು. ಪ್ರತಿ ಮೇಲೆ ಬಿದ್ರೆ ಸಾಕು. ಕೆಲವರು ಆಂಜನೇಯಂಗೆ ಮಧು ಅಭಿಷೇಕ ಮಾಡ್ಬೇಕಾದ್ರೆ ಬಾಯಿಗೆ ಹಾಕ್ತಾ ಇರ್ತಾರೆ, ತಿನ್ಲಿ ಟೇಸ್ಟ್ ಮಾಡ್ಲಿ ಅಂತ. ನಾವು ಕೂಡ ಮಧು ಆಂಜನೇಯ ಹಾಕ್ತಾ ಹೋಗ್ತಾರೆ, ಖಂಡಿತವಾಗ್ಲೂ ತಗೊಳಲ್ಲ. ನಮ್ಮ ಶ್ರದ್ಧೆ ತಗೊಳ್ಳೋದು ದೇವತೆಗಳು. ಆ ನಮ್ಮ ಶ್ರದ್ಧೆ ತಗೊಂಡು ಅದಕ್ಕೆ ಫಲ ಕೊಡ್ತಾರೆ ಹೊರತು ನಾವು ಹಾಕೋ ಪದಾರ್ಥಗಳು ತಗೊಳಲ್ಲ. ಆದ್ದರಿಂದ ಅಗ್ನಿಯಲ್ಲಿ ಆರಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಬಲಗಡೆ ಆಹುತಿ ಕೆಲವು ಹಾಕ್ಬೇಕು, ಎಡಗಡೆ ಹಾಕ್ಬೇಕು. ಅಗ್ನಿಯ ದಕ್ಷಿಣ ಮಾಟಮಂತ್ರ ಮಾಡ್ತಾರಲ್ಲ ವಾಮಾಚಾರಿಗಳು, ದಕ್ಷಿಣಾಗ್ನಿ ಅಂತ. ದಕ್ಷಿಣಾಗ್ನಿ ಅಂದ್ರೆ ಎದುರುಗಡೆ ಅಂತಂದ್ರೆ ಅಗ್ನಿಯ ಬಲಭಾಗದಲ್ಲಿ ಹಾಕ್ತಾರೆ. ದಕ್ಷಿಣ ಅಲ್ಲಿ ಹಾಕ್ಬಿಟ್ರೆ ವಾಮಾಚಾರ. 7 ನಾಲಿಗೆ ಅಗ್ನಿಗೆ. ಹಿರಣ್ಯ, ಗಗನ, ರಕ್ತ, ಕೃಷ್ಣ, ಸುಪ್ರಭಾ, ಬಹುರೂಪ, ಅತಿರಕ್ತ ಅಂತ 7 ನಾಲಿಗೆ ಅಗ್ನಿ. ಸಪ್ತಜಿಹ್ವ ಅಂತ ಅವನ ಹೆಸರು. 2 ತಲೆ, 7 ಕೈ. ಅಗ್ನಿ ಆಗಿದ್ದಾನೆ. ಸಪ್ತಹಸ್ತ, ಚತುಶೃಂಗ, ಸಪ್ತಜಿಹ್ವ, ರಿಶೀರ್ಷ, ತ್ರಿಪಾತ್. ಅವನಿಗೆ ಕಾಲು 3 ಇದೆ. ಅವನಿಗೆ 3 ಕಾಲು, 7 ಕೈ, ಆಮೇಲೆ 2 ತಲೆ, 7 ನಾಲಿಗೆ. ಅದರಲ್ಲಿ ಒಂದೊಂದು ಆಯುಧಗಳು. ಮೇಷಾರೂಢ, ಮೇಕೆ ಮೇಲೆ ಕೂತ್ಕೊಂಡಿದ್ದಾನೆ. ಜಟಾಬದ್ಧ, ಜಟೆ ಕಟ್ಕೊಂಡಿದ್ದಾನೆ. ಗೌರವರ್ಣ, ಬಿಳಿ ಬಣ್ಣದಲ್ಲಿದ್ದಾನೆ ಅಗ್ನಿ. ಅಂಥ ಮಹಾನುಭಾವನನ್ನ ಈ ಅಗ್ನಿಯ ಧ್ಯಾನ ಮಾಡ್ತಾ ಎಲ್ಲೆಲ್ಲಿ ಹಾಕ್ಬೇಕು ಅಂದ್ರೆ ಒಂದೊಂದು ನಾಲಿಗೆಯಲ್ಲಿ ಒಂದೊಂದು ಆಹುತಿ ಹಾಕ್ಬೇಕು. ಹಿರಣ್ಯಾಯ ಮುನೆಯ ದಿಗ್ಮಂ, ಇದ್ಮ ಅಂತ ಬರುತ್ತೆ ಕಟ್ಟಿಗೆ, ಅದನ್ನ ಹಿರಣ್ಯ ಅನ್ನುವ ನಾಲಿಗೆಯಲ್ಲಿ ಹಾಕ್ಬೇಕು. ಅಂದ್ರೆ ಪುರೋಹಿತರಾಗತಕ್ಕಂತಹ ವ್ಯಕ್ತಿಗಳಿಗೆ ಎಷ್ಟು ನಾಲೆಡ್ಜ್ ಇರ್ಬೇಕು, ತುಂಬಾ ಕಷ್ಟ. ಆದ್ದರಿಂದಲೇ ನರಕಕ್ಕೆ ಹೋಗ್ಲಿಕ್ಕೆ ಪ್ರಧಾನವಾದ ಸಾಧನ ಯಾವುದು ಅಂತಂದ್ರೆ 3 ಅಂತೆ. ಒಂದು, ಎಲ್ಲದಕ್ಕಿಂತ ಅತ್ಯಧಿಕವಾದ ನರಕ ಸಾಧನೆ ಯಾವುದು ಅಂದ್ರೆ ಇಲ್ಲಿ ಕೂತ್ಕೊಂಡು, ವ್ಯಾಸಪೀಠದಲ್ಲಿ ಕೂತ್ಕೊಂಡು ಪಾಠ ಪ್ರವಚನ ಮಾಡೋದು. ಅದು ಎವರ್ ಫಸ್ಟ್ ಕರ್ಕೊಂಡು ಹೋಗುತ್ತದು. ಪುರೋಹಿತರಿಗಾದ್ರೆ ಏನ್ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಫಿಕ್ಸ್ ಆಗಿ ಹೋಗಿರುತ್ತೆ, ದಕ್ಷಿಣೆಯ ಸಂಭಾವನೆ ಎಲ್ಲ ಫಿಕ್ಸ್ ಆಗಿ ಹೋಗಿರತ್ತೆ. ಆದ್ರಿಂದ ಅಲ್ಲಲ್ಲಿಗೆ ದುಡ್ಡು ತಗೊಂಡೇ ಮಾಡಿದೆ ಅಷ್ಟೇ ಮುಗಿದಾಯ್ತಲ್ಲ ಅಂತ. ಇಲ್ಲಿ ಹಂಗಿಲ್ಲ, ವ್ಯಾಸಪೀಠದಲ್ಲಿ ಹಂಗಿಲ್ಲ. ಎದುರು ಕೂತವ್ರ ಮುಖ ನೋಡ್ಕೊಂಡು ಪ್ರವಚನ ಮಾಡೋದಲ್ಲ. ಶಾಸ್ತ್ರ ಅನುಸಂಧಾನ ಮಾಡೋದು ಯಾರಿಗೋಸ್ಕರ? ನಿಮಗೋಸ್ಕರವೋ ದೇವ್ರಿಗೋಸ್ಕರವೋ? ದೇವ್ರಿಗೋಸ್ಕರ. ನಮ್ಮ ನಾಲಿಗೆ ಶುದ್ಧ ಮಾಡ್ಕೊಳ್ಳಿಕ್ಕೋಸ್ಕರ ಪ್ರವಚನ ಮಾಡೋದು. ಅದು ಸುಳ್ಳು ಹೇಳ್ಬಿಟ್ರೆ, ತಪ್ಪು ಪರಿಕಲ್ಪನೆ ಕೊಟ್ಬಿಟ್ರೆ, ಆ ವಿಷಯಕ್ಕಿಂತ
ವಿರುದ್ಧವಾಗಿ ಮಾತಾಡಿದ್ರೆ ಅಲ್ವಾ ಈ ಕೂತಿದ್ ನರಕ ಕರ್ಕೊಂಡು ಹೋಗುತ್ತೆ. ಒಂದು. ಎರಡನೇದ್ ಯಾವುದು ಅಂದ್ರೆ ಪೌರೋಹಿತ್ಯ ಮಾಡೋದು. ಮೂರನೇದ್ ಯಾವುದು ಅಂದ್ರೆ ದೇವರ ಪೂಜೆ ಮಾಡೋದು. ಪೌರೋಹಿತ್ಯ, ಅರ್ಚಕತ್ವ, ಪ್ರವಚನ, ಈ ಮೂರು ಏನಿದೆ ನರಕಕ್ಕೆ ಬೇಗ ಕರ್ಕೊಂಡು ಹೋಗುವ, ನಮ್ಮನ್ನ ಸಾಧನೆಯಿಂದ ಪೂರ್ಣವಾಗಿ ಕೆಳಗೆ ಬಿಸಾಕುವಂತಹ ಸಾಧನ. ಅದೇ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಎಲ್ಲೋ ಹೊರಟೋಗ್ತೀವಿ. ಆದ್ದರಿಂದ ಪೂಜೆಗಳನ್ನು ಮಾಡುವಾಗ ಪ್ರತಿಮಾ ಮಾಧ್ಯಮದಲ್ಲಿ ಎಷ್ಟು ಅನುಸಂಧಾನ ಇರಬೇಕು ಅಂದ್ರೆ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನೇ ಮಧ್ಯಮಾಲಾ ಅಂತ ಗ್ರಂಥ ಬರ್ಕೊಂಡಿದ್ದಾರೆ ಟೀಕಾರಾಯರು. ದೊಡ್ಡ ದೊಡ್ಡ ಪುರಾಣಗಳಲ್ಲಿ ಪಂಚರಾತ್ರ ಆಗಮ ಎಷ್ಟಿದೆ, ಆವಾಹನೆ, ವಿಸರ್ಜನೆ, ತತ್ವನ್ಯಾಸ, ಮಾತೃಕಾನ್ಯಾಸ, ಮೂಗಲ್ಲೇನಿದೆ, ಕಣ್ಣಲ್ಲೇನಿದೆ, ಕಿವಿಲೇನಿದೆ, ತಲೆ ಕೆಟ್ಟೋಗುತ್ತೆ. ಅಗ್ನಿ ಆರಾಧನೆ ಮಾಡ್ಬೇಕಾದ್ರೆ ಹಿರಣ್ಯ ಅನ್ನೋ ನಾಲಿಗೆಯಲ್ಲಿದೆ, ಗಗನ ಅನ್ನೋ ನಾಲಿಗೆಯಲ್ಲಿದೆ, ರಕ್ತ ಅನ್ನೋದೆಲ್ಲಿದೆ, ಇದ್ಮ ಎಲ್ಲ ಹಾಕ್ಬೇಕು, ತುಪ್ಪ ಎಲ್ಲ ಹಾಕಿ. ಮನೆ ಹೋಮದಲ್ಲಿ ಇವತ್ತು ಚರು ಹಾಕ್ರಿ ಎಂದು ಪುರೋಹಿತರು. ಚರು ಎಲ್ಲ ಹಾಕ್ಬೇಕು, ಗಗನ ಅನ್ನೋ ನಾಲಿಗೆಯಲ್ಲಿ ಹಾಕ್ಬೇಕಂತೆ. ಆ ಗಗನ ನಮಗೆ ಇರೋ ನಾಲಿಗೆನೇ ಗೊತ್ತಾಗಲ್ಲ, ಅಗ್ನಿ ನಾಲಿಗೆಯಲ್ಲಿದೆ, ನಮಗೇನು ಗೊತ್ತು? ಪೌರೋಹಿತ್ಯ ಮಾಡತಕ್ಕಂತ ವ್ಯಕ್ತಿಗಳಿಗೆ ಆ ಮಟ್ಟದ ಜ್ಞಾನ ಇರಬೇಕು. ಅದಕ್ಕೋಸ್ಕರವಾಗಿ ಏನ್ ಹೇಳ್ತಾರೆ, ಆದಷ್ಟು ತುಂಬಾ ದೊಡ್ಡದಾಗಿ ಮಾಡಕ್ಕಾಗಲ್ಲ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟನ್ನ ವಂಚನೆ ಇಲ್ಲದ ಹಾಗೆ, ಮೋಸ ಇಲ್ಲದ ಹಾಗೆ ಮಾಡಿಬಿಟ್ರೆ ದೇವರು ಅನುಗ್ರಹ ಮಾಡ್ತಾರೆ. ಆದ್ರಿಂದ ಮಂತ್ರ ಹೇಳ ಅಭ್ಯಾಸ 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 ಅಂತ ಸಪ್ತಶತಿ ಅಂತ ಬರುತ್ತೆ ಒಂದು ಮಂತ್ರ. ಹೇಳ ಅಭ್ಯಾಸ ಆಗೋಗಿದೆ ಅಂತ ಹೇಳಿ ಒಂದು ಕಡೆ ಹೇಳ್ತಾ 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 ಧನಂದೇಹಿ, ಯಶೋದೇಹಿ, ದ್ವಿಷೋಜಹಿ ಅಂತೆಲ್ಲ ಮಂತ್ರ ಬರ್ತದ್ರೆ. ಅಭ್ಯಾಸ ಆಗಿ ಫಾಸ್ಟ್ ಆಗಿ ಹೇಳುವಾಗ ಧನಂಜಹಿ, ಯಶೋಜಹಿ, ದ್ವಿಷೋದೇಹಿ ಅಂತ ಹೇಳ್ಬಿಟ್ರು ಪುರೋಹಿತರು. ಹೇಳೇ ಬಿಟ್ರು, ಧನವನ್ನ ಹಾಳು ಮಾಡು, ಯಶಸ್ಸನ್ನ ಹಾಳು ಮಾಡು, ಶತ್ರುಗಳನ್ನ ಕೊಡುವಂತ ಪ್ರಾರ್ಥನೆ ಆಗೋಯ್ತಲ್ಲಿ. ಮಂತ್ರ ವ್ಯತ್ಯಾಸ ಆಗೋಯ್ತು. ಫಲ ಏನಾಯ್ತು? ವ್ಯತ್ಯಾಸ ಆಯ್ತು, ನಾಶವೇ ಆಗೋದ್ರು. ಯಾವ ಪ್ರತಿಮೆ ಪೂಜೆ ಮಾಡಬೇಕು ಅಂತಿರತ್ತೆ? ಸಾಲಿಗ್ರಾಮವೇ ಮನೆಯಲ್ಲಿ ಇದ್ರೆ ಕೆಂಪು ಸಾಲಿಗ್ರಾಮ, ಕೆಂಪು ಬಣ್ಣದ ಸಾಲಿಗ್ರಾಮವನ್ನ ಪೂಜೆ ಮಾಡಬಾರದು ಅಂತ ಇದೆ. ಕೆಂಪು ಸಾಲಿಗ್ರಾಮ ಕ್ಷತ್ರಿಯರು ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದದ್ದು. ಬ್ರಾಹ್ಮಣ ವೈಶ್ಯರು ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದ ಸಾಲಿಗ್ರಾಮ ಯಾವುದು? ಬಿಳಿ ಮತ್ತು ಕಪ್ಪು. ಆ ಎರಡು ಸಾಲಿಗ್ರಾಮಗಳನ್ನು ನಾವು ಪೂಜೆ ಮಾಡ್ಬೇಕು. ಆ ಕೆಂಪದ ಲಕ್ಷಣ ಯಾವುದು, ಚಿಹ್ನ ಯಾವುದು, ಆ ಪ್ರತಿಮೆ ಯಾವ್ದಿರ್ಬೇಕು? ತಲೆ ಕೆಟ್ಟೋಗುದು. ಆ ದೇವರ ಪೂಜೆ ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳ್ತಾರೆ, ದೇವರ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಕ್ಲಿಷ್ಟ ಇದೆ, ಎಷ್ಟು ಕಷ್ಟ ಇದೆ ಅಂತ ಹೇಳಿ ಆ ದೇವರನ್ನ ಅಲ್ವಾ, ಎಲ್ಲಾ ಕಡೆ ಇರೋ ದೇವರನ್ನ ಪೂಜೆ ಮಾಡೋದು ಸುಲಭ. ಪ್ರತಿಮೆಯಲ್ಲಿ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಬೇಕಾದ್ರೆ ಬಹಳ ಕಷ್ಟ. ಈ ಕಲಶ ಇರುತ್ತೆ, ಕಲಶದಲ್ಲಿ ಕೈ ಇರಲ್ಲ, ಕಾಲಿರಲ್ಲ. ಸ್ವಾಮಿ ಬಂದ್ ಕೂತ್ಕೊಳ್ಳಪ್ಪ, ಅಮ್ಮ ಕೂತ್ಕೊಳ್ಳಮ್ಮ ಅಂತೇಳಿ ಹಾರ ಹಾಕಿ ಪೂಜೆ ಹಾಕೋಬಹುದು. ಕೈ ಕಾಲುಗಳಿಂದ ಕೂಡಿರುವ ಪ್ರತಿಮೆಗಳಿಗೆ ಪೂಜೆ ಮಾಡುವುದು ಎಷ್ಟು ಕಷ್ಟ ಅಂತ ಇಲ್ಲಿ ಗೊತ್ತಾಗುತ್ತೆ. ಕೌಸ್ತುಭಮಣಿ ಅನುಸಂಧಾನ ಮಾಡ್ಬೇಕಲ್ಲಿ. ವನಮಾಲೆ ಅನುಸಂಧಾನ ಮಾಡಿ, ವನಮಾಲೆಯಲ್ಲಿ ಯಾರು ಕೂತಿದ್ದಾರೆ? ಕೌಸ್ತುಭಮಣಿ ಅಂದ್ರೆ ಯಾರು? ಶ್ರೀವತ್ಸ ಅಂದ್ರೆ ಯಾರು? ಕಣ್ಣೆ ಆಗಿದೆ, ಮೂಗೆ ಆಗಿದೆ, ಕಿವಿ ಆಗಿದೆ, ನಗು ಹೆಂಗಿದೆ, ಕೈಕಾಲು ಹೆಂಗಿದೆ. ಅದರಿಂದ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದ ವ್ಯವಸ್ಥೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ದೇವರ ಪೂಜೆಯನ್ನ ಮಾಡಬೇಕು ಅಂದ್ರೆ ಕಲಿಯುಗದವರಲ್ಲ. ಕಲಿಯುಗದಲ್ಲಿ ಏನ್ ಮಾಡಬೇಕು ಅಂದ್ರೆ ದ್ವಾಪರ ಯುಗದಲ್ಲಿ ಹುಟ್ಟಿದರೆ ದೇವರ ಪೂಜೆ. ಕಲಿಯುಗದಲ್ಲಿ ನಾರಾಯಣ, ಕೃಷ್ಣ, ಗೋವಿಂದ ಅಂತ ಭಾಗವತ, ಮಹಾಭಾರತಾದಿ ಶಾಸ್ತ್ರ ಗ್ರಂಥ ಕೇಳಿಬಿಟ್ರೆ ಕಲವು ಸಂಕೀರ್ತ್ಯ ಕೇಶವಂ. ಕಲಿಯುಗದಲ್ಲಿ ಭಗವಂತನ ಮಹಿಮಾ ಶ್ರವಣವೇ ಪುಣ್ಯ. ದ್ವಾಪರೇ ಪರಿಚರ್ಯಾಯ. ದ್ವಾಪರ ಯುಗದಲ್ಲಿ ಪೂಜೆ. ಇಲ್ಲಿ ಹೇಳ್ತಾರೆ, ಉಗುರು ತಾಕಬಾರದು, ನಮ್ಮ ಬಾಯಿಂದ ಬರುವ ಉಸಿರು ಗಾಳಿ ತಾಕಬಾರದು, ಕೂದರುಗಳು ತಾಕಬಾರದು. ದೇವರಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನ ನಮ್ಮ ದೇಹದ ಮೇಲೆ ಇಟ್ಕೊಳ್ಬಾರ್ದು. ದೇವರ ವಸ್ತ್ರ ಕೈಯಲ್ಲಿ ತೊಡೆ ಮೇಲೆ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಆ ಪ್ರತಿಮೆಯನ್ನ ತೊಡೆ ಮೇಲೆ ಇಟ್ಕೊಂಡು ತಿಕ್ತಾ ಇರ್ತೀವಿ. ಅದ್ರಲ್ಲಿ ಹೆಂಗ್ ತಿಕ್ಕೋದು ಅಂತಂದ್ರೆ, ಈ ಕಬ್ಬಿಣದ ಬ್ರಷ್ ಅಲ್ಲಿ ಗಾಸ ಗಾಸ ಅಂತ ನಾವು ತಿಕ್ಕೊಂತೀವಿ ಮೈ ಮೇಲೆ. ಅದು ನಂಗೆ ಅದಕ್ಕೋಸ್ಕರವೇ ವರಾಹ ಕೇಸರಗಳು ಅಂತ ಬರುತ್ತೆ. ಜ್ಞಾನಿಗಳು ವರಾಹ ಕೇಸರ ಅಂತ, ಕಾಡಿನ ಹಂದಿಗಳ ಕೂದಲು ಅದನ್ನ ಗುಂಪಾಗಿ ತಂದು ನಿಧಾನವಾಗಿ ಅಲ್ವಾ, ನಮಗೆ ಮೈ ತಿಕ್ಕೋಬೇಕು ಅಂತ ಅನ್ಬಿಟ್ರೆ ಕಲ್ಲು ತಗೊಂಡು ಉದ್ಕೊಂಡ್ಬಿಟ್ರೆ ಚರ್ಮನೆ ಕಿತ್ತೋಗುತ್ತೆ. ಅದು ಕಲ್ಲು ಅಥವಾ ತಾಮ್ರ ತಿಕ್ಕು, ಆ ಬೆಳಗಾದ ಕಷ್ಟ ಬೇಕಾದ್ ನಮ್ಗೆ. ವರಾಹ ಕೇಸರಗಳಲ್ಲಿ ನೀರು ಅತೀ ತಣ್ಣಗೂ ಇರಬಾರ್ದು, ಅತೀ ಬಿಸಿ ಇರಬಾರ್ದು. ನೀರಲ್ಲೇ ಅಂದ್ರೆ ಬಟ್ಟೆಯಲ್ಲೇ ಶೋಧನೆ ಮಾಡಿರ್ಬೇಕು ನೀರನ್ನ. ಗಂಧ ನೀರಾಗಿರ್ಬಾರ್ದು,
ಎಷ್ಟು ನಿಯಮಗಳು ಕೊಟ್ಟಿದ್ದ. ದ್ವಾತ್ರಿಂಶದ ಅಪರಾಧ ಅಂತ, ಶತಾಪರಾಧ ಅಂತ ಇದೆ. 32 ಅಪರಾಧ. ಕೊಳೆಯ ಬಟ್ಟೆ ಉಟ್ಕೊಂಡು ಪೂಜೆ ಮಾಡಬಾರ್ದು, ಹೂವುಗಳನ್ನ ಉಗುರಲ್ಲಿ ಟಚ್ ಮಾಡಿರಬಾರ್ದು. ಅದಾದ್ಮೇಲೆ ಅದಾಗದೆ ಕೆಳಗೆ ಬಿದ್ದ ಹೂವುಗಳು, ಪಾರಿಜಾತ ಹೂವ, ಈಗ ಮಲ್ಲಿಗೆ ಸಂಪಿಗೆ ಎಲ್ಲ ಹೂವ ಇದೆ ಅಲ್ಲ, ಅದೆಲ್ಲ ಕಿತ್ಕೊಂಡು ಪೂಜೆ ಮಾಡ್ಬೋದು. ಪಾರಿಜಾತ ಮಾತ್ರ ಕಿತ್ಕೊಳ್ಳಾಗಿಲ್ಲ, ಉದುರಿರ್ಬೇಕು ಕೆಳಗೆ. ಪಾರಿಜಾತ ಗಿಡದಲ್ಲಿ ಇಷ್ಟಿದೆ, ಕೆಳಗೆ ಬಿದ್ದಿದ್ದೆಷ್ಟು? 4. ಆ 4 ತರಬೇಕು. ನಾವೇನ್ ಮಾಡ್ತೀವಿ? ಹಿಂಗ್ ಅಂದ್ಬಿಡ್ತೀವಿ, ಗಿಡಿಗಿಡಿಗಂತ ಅಲ್ಲಾಡಿಸಿ ಇಷ್ಟು ಬಿದ್ದಾಗ ಕೆಳಗಡೆ ತಂದ ಪೂಜೆ ಮಾಡ್ದ. ಅದು ಗೊತ್ತಿಲ್ಲ, ವರಾಹ ಪುರಾಣದಲ್ಲಿ ಬರುತ್ತೆ, ದ್ವಾತ್ರಿಂಶದ ಅಪರಾಧ ಸ್ತೋತ್ರದಲ್ಲಿ. ಬೇರೆ ಯಾರ ಬೆಳೆಸಿರ್ತಾರೆ ನೀರ್ ಹಾಕಿ, ಕಟಕ್ ಅಂತ ಅನ್ಬಿಡೋದು ಹೋಗ್ಬಿಟ್ಟು. ಅವ್ರನ್ನ ಕೇಳಲೇ ಇಲ್ಲ, ನೀರ್ ಹಾಕಿದ್ಯಾರು, ಬೆಳೆಸಿದ್ಯಾರು? ಹೋದ, ವಾಕಿಂಗ್ ಹೋಗ್ತಾ ಇದ್ದೆ, ಸಿಕ್ತು, ತಂದ್ಬಿಟ್ಟೆ ಪೂಜೆ ಮಾಡ್ಬಿಟ್ಟೆ. ಅದು ಕಳ್ಳ ಪೂಜೆ ಆಯ್ತು. ನೀರು ಬೇರೆಯವ್ರ ಮನೆಯಲ್ಲಿ ಕೇಳಿ ಪರ್ಮಿಷನ್ ತಗೊಂಡು ನೀರು ತಂದು ಹೂವನ್ನಾಗ್ಲಿ ತುಳಸಿಯನ್ನಾಗ್ಲಿ, ದೇವರ ಪೂಜೆ ಅಂತನ್ನೋದು ಎಷ್ಟು ದೊಡ್ಡ ಸಾಧನ ಅಂತಂದ್ರೆ, ಸ್ವರ್ಗಕ್ಕೆ ಹೋದಾಗ ಇವನು ದೇವರನ್ನ ಮುಟ್ಟಿದ್ದ ಅಂತ ಶೇಕ್ ಹ್ಯಾಂಡ್ ಮಾಡಿ ಒಳಗ್ ಕರ್ಕೊಂಡು ಹೋಗ್ತಾರೆ ದೇವತೆಗಳು. ದೇವರನ್ನ ಮುಟ್ಟಿದ್ದಾನೆ ಅಂತ ಅಷ್ಟು ಸಾಧನ ಇರ್ಬೇಕಾದ್ರೆ ಎಷ್ಟು ಇದೆಲ್ಲ ಕೇಳ್ಬಿಟ್ರೆ ಪೂಜೆನೆ ಬೇಡಪ್ಪ ಅನ್ಸ್ಬಿಡುತ್ತೆ. ಅಂದ್ರೆ ಇಂಟ್ರೆಸ್ಟ್ ಇಟ್ ಮಾಡ್ಬೇಕಲ್ಲಿ, ಸುಮ್ಮನೆ ಏನೋ ಮಾಡ್ದಂಗಲ್ಲ, ಟೈಮ್ ಪಾಸ್ ಅಲ್ಲ ಅದು. ಅರ್ಚಿತಃ ಸಂಸ್ಮೃತಃ ಧ್ಯಾತಃ ಅಂತ ಹೇಳುವಾಗ ಭಾಗವತ ಅಷ್ಟು ಶ್ರದ್ಧೆಯಿಂದ ಮಾಡಬೇಕು. ಯಾಕೆ ಅಂದ್ರೆ ಸರ್ವತ್ರ ವ್ಯಾಪ್ತನಾದ ಭಗವಂತ ಪ್ರತಿಮೆಯಲ್ಲಿ ಕೂತಿರ್ತಾನೆ. ನಾವು ಪ್ರತಿಮೆ ಅಂತ ನೋಡಲ್ಲ, ಅದನ್ನ ನಾವು ದೇವರು ಅಂತ ನೋಡ್ತೀವಿ. ಅದಕ್ಕೆ ಅಲಂಕಾರ ಮಾಡ್ತಾರೆ, ಚಪ್ಪನ್ನಾರು ಭೋಗಗಳು ಅಂತ ಹೇಳ್ತಾರೆ. ಅಷ್ಟೆಲ್ಲ ನೈವೇದ್ಯಗಳು, ಆ ಸ್ವೀಟ್ಸ್ಗಳು ಅದೆಲ್ಲ ತಂದಿಡ್ತೀವಿ ದೇವರ ಮುಂದೆ. ಹಾಗಿಡುವಾಗ ದೇವರ ಮನೆ ಶುದ್ಧವಾಗಿರ್ಬೇಕು, ಧೂಳಿರಬಾರದು, ಹೂವುಗಳನ್ನ ಚೆನ್ನಾಗಿ ಹಾಕಿರ್ಬೇಕು. ಬೆಳಗ್ಗೆ ನೆನ್ನೆ ಹಾಕಿದ ಹೂವುಗಳನ್ನ ಇವತ್ತು ಬೆಳಗ್ಗೆ ಅರುಣೋದಯ ಕಾಲಕ್ಕೆ ತೆಗೆದು ಬಿಡಬೇಕು, ನಿರ್ಮಾಲ್ಯ ವಿಸರ್ಜನೆ. ಹಾಗೆ ಮಾಡ್ಲಿಲ್ಲ ಅಂದ್ರೆ ದೇವರ ಎದೆಗೆ ಒದ್ರೆ ಏನು ಪಾಪ ಇದೆ ಆ ಪಾಪ ನಿರ್ಮಾಲ್ಯ ವಿಸರ್ಜನೆ ಯಾವಾಗ ಆಗ್ಬೇಕು? ಅರುಣೋದಯ ಕಾಲಕ್ಕೆ ಆಗ್ಬೇಕು. ನಮ್ದು ಉದಯವೇ ಸೂರ್ಯೋದಯ ಆಗಿ 3 ಗಂಟೆ ಆದ್ಮೇಲೆ ಆದ್ರೆ ಅರುಣೋದಯ ಕಾಲಕ್ಕೆ ನಿರ್ಮಾಲ್ಯ ವಿಸರ್ಜನೆ ಮಾಡೋದು ಯಾವಾಗ ನಾವು? ಅಲ್ವಾ? ಕ್ರಮ ಇದೆಲ್ಲ. ಈ ದೃಷ್ಟಿಯಲ್ಲಿ ಅದು ಮಾಡಿ, ಗಂಧ ತೆಗೆದು ಇಟ್ಟುಕೊಂಡು ಅರ್ಚನೆಗಳನ್ನ ಮಾಡಿ, ಅಭಿಷೇಕಗಳನ್ನು ಶುದ್ಧವಾಗಿ ಮಾಡಿ, ಪೀಠ ಪೂಜೆ, ಆವರಣ ಪೂಜೆ. ಒಂದು ದೇವರ ಪೂಜೆ ಮಾಡ್ಬೇಕಾದ್ರೆ ಎಲ್ಲಾರನ್ನೂ ಕರೆಯಕ್ಕಾಗಲ್ಲ. ಒಂದು ಪೀಠ ಪೂಜೆ, ಆವರಣ ಪೂಜೆ ಅಂತ ಮಾಡ್ಬಿಟ್ರೆ ಬ್ರಹ್ಮಾಂಡದ ಎಲ್ಲ ದೇವತೆಗಳು ಬಂದ್ಬಿಡ್ತಾರೆ. ಎಲ್ಲರನ್ನ ಪೂಜೆ ಮಾಡಿದ ಪುಣ್ಯ ಬರುತ್ತೆ. ಪೀಠ ಪೂಜೆ, ಆವರಣ ಪೂಜೆಗಳನ್ನು ಮಾಡಿದಾಗ ಧೂಪ, ದೀಪ, ನೈವೇದ್ಯ, ಮಂಗಳಾರತಿ, ಕೊನೆಗೆ ಕೈಯಲ್ಲಿ ಪೂರ್ಣವಾಗಿ ಕೈ ತುಂಬಾ ಬಿಡಿಯು ಹಾಕೊಂಡು ದೇವರ ತಲೆಯಿಂದ ಕಾಲ ತನಕ ಪುಷ್ಪಾಂಜಲಿಯನ್ನ ಸಮರ್ಪಣೆಯನ್ನ ಮಾಡಿ, ವೇದ ಗೊತ್ತಿದ್ರೆ ವೇದ, ವೇದ ಗೊತ್ತಿಲ್ಲ ಅಂದ್ರೆ ಪುರಾಣ, ಪುರಾಣವೂ ಗೊತ್ತಿಲ್ಲ ಅಂದ್ರೆ ನಿಮ್ ಭಾಷೆನಲ್ಲಿ ದೇವರೇ ಕಾಪಾಡಪ್ಪ ನೀನ್ ದೊಡ್ಡವನು ಅಂತ ಹೇಳಿ ನಮಸ್ಕಾರ ಮಾಡಿದ್ರು ಸಾಕು. ದೇವರು ಭಾಗವತ ಹೇಳಿದೆ ನಮಸ್ಕಾರ ಮಾಡ್ಬಿಟ್ಟು ಸಾಕು ಅಂತ ಕಲ್ತ್ಕೊಂಡ್ರೇನು ಬಿಟ್ರೇನು? ನಮಗೆ ಯಾವ ಯೋಗ್ಯತೆಯೋ ಅದನ್ನ ಕಲೀಲೇಬೇಕು ನಾವು. ಸಾಧ್ಯವೇ ಆಗ್ಲಿಲ್ಲ ಅಂದ್ರೆ ನಮ್ಮ ಭಾಷೆನಲ್ಲಿ ನೀನ್ ದೊಡ್ಡವನು ದೇವ್ರೆ, ನಂದೇನು ಅಂತ ಗೊತ್ತು, ಕಾಪಾಡು ಅಂತ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಬೇಕು. ಪರಿವಾರ ದೇವತೆಗಳು ಅಂತ ಇರ್ತಾರೆ. ಶಿವನ ದೇವಸ್ಥಾನ ಅಂದ್ರೆ ಇಲ್ಲಿ ಹೇಳ್ತಾರೆ ಶಿವನಿಗೆ ಒಂದು ಪರಿವಾರ, ಚಂಡಿಕೇಶ ಅಂತ ಇರ್ತಾನೆ. ನಾವು ಒಂದು ನಿಯಮ, ಚಂಡಿಕೇಶನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವೇನ್ ಮಾಡ್ತೀವಿ? ಚಪ್ಪಾಳೆ ಹೊಡೆದಿದ್ದೆ ಅಲ್ಲಿ 4 ಕಡೆ ಗೋಡೆ ಇದ್ರೆ ಗೋಡೆಗೆಲ್ಲ ಹೊಡಿತಾ ಇರ್ತಾನೆ. ಅವನು ಚಂಡಿಕೇಶ ಯಾರು, ಅವನು ಏನ್ ಮಾಡ್ತಾನೆ ನಮ್ಗೆ ಏನೂ ಗೊತ್ತಿಲ್ಲ. ಅಂದ್ರೆ ಶಿವಾಲಯಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳೋದು ಅವ್ನ ಕೆಲಸ. ಅಲ್ಲಿ ಹೋಗಿ ನಾವು ದೇವತೆಗಳಿಗೆ ನಾವು ಬಂದ್ರು ಗೊತ್ತಾಗತ್ತೆ, ಚಪ್ಪಾಳೆ ಹೊಡೆದ್ರು ಗೊತ್ತಾಗತ್ತೆ, ಚಿಟಿಕೆ ಹೊಡೆದ್ರು ಗೊತ್ತಾಗುತ್ತೆ. ನಾವೇನ್ ಮಾಡ್ತೀವಿ ಹೇಳಿ? ಗೋಡೆಗೆಲ್ಲ ಹೊಡಿತಾ ಇರ್ತೀವಿ. ಅಲ್ಲೇನೋ ಭಸ್ಮವೋ ಗಂಧವೋ ಹೂವನೋ ಕೊಟ್ರೆ ಆ ಗೋಡೆಗೆ ಮೆತ್ತಂದ್ಬಿಡೋದು. ಅವಾಗ ಅಪಚಾರ ಆಗುತ್ತೆ ಅನ್ನೋ ಭಾವನೆ ಮನಸ್ಸಿಗೆ ಬರೋದೇ ಇಲ್ಲ. ಚಂಡಿಕೇಶ ಅವನು ದೇವತೆ, ಶಿವ ನಿರ್ಮಾಲ್ಯ ದೇವತೆ, ಕೂತಿರ್ತಾರೆ ಅವನು. ನಾವು ಬಂದ್ವಿ ಅಂತ ಗೊತ್ತಾಗುತ್ತೆ ಅಷ್ಟೇ ಅವನಿಗೆ. ಚಪ್ಪಾಳೆ ಹೊಡಿಬೇಕು, ಚಿಟಿಕೆ ಹೊಡಿಬೇಕು, ಏನೂ ಬೇಕಾಗಿಲ್ಲ. ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ಬೇಕಷ್ಟೇ. ಶಿವಾಲಯಗಳಲ್ಲಿ ನಾವು ಮಾಡಬಾರದ ದೊಡ್ಡ ಪಾಪ ಯಾವುದು ಅಂದ್ರೆ ಶಿವಾಲಯಗಳಲ್ಲಿ ಪ್ರದಕ್ಷಿಣೆಯನ್ನ ಪೂರ್ತಿ ಯಾವತ್ತಿಗೂ ಮಾಡಬೇಕು. ಶಿವನ ದೇವಾಲಯದಲ್ಲಿ ಒಂದು ಪೂರ್ತಿ ಪ್ರದಕ್ಷಿಣೆಯನ್ನ ಮಾಡಿಬಿಟ್ರೆ ಮಹಾಪಾಪ. ಅರ್ಧ ಅಂದ್ರೆ ಆ ತೀರ್ಥ ಹೋಗುತ್ತಲ್ಲ, ಅಭಿಷೇಕ ಮಾಡಿದ್ದು ಹೀಗೆ ಬಂದು ಮತ್ತೆ ಹೀಗೆ ಹೊಟ್ಟೋಗ್ಬೇಕು. ಶಿವನಿಗೆ 3 ಪ್ರದಕ್ಷಿಣೆ. ನಿಮ್ಮ ಸೇವೆ ಇದ್ರೆ 100 ಮಾಡ್ಬೋದು. ಸುಮ್ಮನೆ ಶಿವ ದೇವಸ್ಥಾನಕ್ಕೆ ಹೋದ್ರೆ 3 ಪ್ರದಕ್ಷಿಣೆ. ಗಣಪತಿಗೆ 1 ಪ್ರದಕ್ಷಿಣೆ. ನಮಸ್ಕಾರ ಗಣಪತಿಗೆ ಎಷ್ಟು?
21. ಪ್ರದಕ್ಷಿಣೆ ಗಣಪತಿಗೆ ಎಷ್ಟು? ಒಂದೇ. ಏಕಾಂ ವಿನಾಯಕೆ. ಸೂರ್ಯನ ದೇವಸ್ಥಾನಕ್ಕೆ ಹೊರಟೋದ್ರೆ ಎರಡೇ, ದ್ವೇ ಸೂರ್ಯ. ನವಗ್ರಹ 9 ಸೇರಿಸಿರ್ತಾರೆ. ಆ ನವಗ್ರಹದಲ್ಲಿ ಇಷ್ಟಿಷ್ಟೇ ಪ್ರತಿಮೆ ಹಾಕ್ಬಿಟ್ರೆ ಯಾವ ಮುಖ ಅಂತಾನೆ ಗೊತ್ತಿರಲ್ಲ, ತಿರುಗ್ತಾ ಇರೋದು 9. ದ್ವೇ ಸೂರ್ಯ. ಶಿವನ ದೇವಸ್ಥಾನಕ್ಕೆ ಹೋದಾಗ 3, ವಿಷ್ಣು ದೇವಾಲಯಗಳಿಗೆ ಹೋದಾಗ 4, ದುರ್ಗಾ ದೇವಾಲಯಗಳಿಗೆ ಹೋದಾಗ 5, ಸ್ಕಂದನ ದೇವಾಲಯಗಳಿಗೆ ಹೋದಾಗ 6. ಹೀಗೆ ಪ್ರದಕ್ಷಿಣಾ ಕ್ರಮದಲ್ಲಿ ವಿಧಿ ಇದೆ. ಸೇವೆ ಮಾಡಿದಾಗ ಇಂತಿಂತ ಸೇವೆ ಮಾಡಿದಾಗ ಬೇರೆ ಉದ್ದೇಶ ಇಟ್ಕೊಂಡು, ವಿಶೇಷವಾಗಿ ಮಾಡಿದಾಗ ಹೀಗೆಲ್ಲ ಇದೆ. ಪರಿವಾರ ದೇವತೆಗಳ ಜ್ಞಾನ ಇರಬೇಕು. ವಿಷ್ಣು ದೇವಾಲಯಕ್ಕೆ ಹೋದಾಗ ಗರುಡ ಇರ್ತಾನೆ, ವಿಶ್ವಕ್ಸೇನ ಇರ್ತಾನೆ. ಶಿವಾಲಯಗಳಿಗೆ ಹೋದಾಗ ನಂದಿ ಇರ್ತಾನೆ, ಚಂಡಿಕೇಶ ಇರ್ತಾನೆ. ದುರ್ಗಾಲಯಗಳಿಗೆ ಹೋದಾಗ ಆ ದುರ್ಗೆ ವಿಷ್ಣು ದುರ್ಗೆಯೋ ಶಿವದುರ್ಗೆಯೋ ಅಂತ ನೋಡ್ಕೊಂಡು ಅಲ್ಲಿ ಪರಿವಾರ ದೇವತೆ ಇರ್ತಾರೆ. ಗಣಪತಿ, ಈ ಹನುಮಂತ, ಸ್ಕಂದ ಇದೆಲ್ಲ ಸ್ವತಂತ್ರ ದೇವತೆಗಳಲ್ಲ, ಅವರೆಲ್ಲ ಪರಿವಾರ ದೇವತೆಗಳು. ವಿಷ್ಣು ಪರಿವಾರ ದೇವತೆಯಾಗಿ ಬರ್ತಕ್ಕಂಥವನು ಯಾರು? ಆದ್ದರಿಂದ ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಎಲ್ಲ ಕಾಂಪ್ಲೆಕ್ಸ್, ದೇವಾಲಯ ಕಾಂಪ್ಲೆಕ್ಸ್ ಅಂತ ಮಾಡ್ಬಿಡೋದು. ನಮಗೆ ವಿಷ್ಣುವು ಬೇಕು ವೈಷ್ಣವರು ಬರ್ಲಿ, ಶಿವನೂ ಬೇಕು ಶೈವರು ಬರ್ಲಿ, ಶಕ್ತಿಯೂ ಬೇಕು, ಎಲ್ಲ ಹಾಗೆಲ್ಲ ಮಾಡಬಾರ್ದು. ಒಂದು ದೇವಾಲಯ, ವಿಷ್ಣು ದೇವಾಲಯ ಅಂತಿದ್ರೆ ವಿಷ್ಣು ಪರಿವಾರವೇ, ಶಿವ ದೇವಾಲಯ ಅಂತಿದ್ರೆ ಶಿವ ಪರಿವಾರವೇ. ಶಕ್ತಿ ದೇವ ಇಲ್ಲ ಅಂತಂದ್ರೆ ಆ ಶಕ್ತಿ ಸಾಂಕರ್ಯ ಆಗ್ಬಿಟ್ಟು ಯಾವ ದೇವತೆನೂ ಬಂದು ಕೂತ್ಕೊಳ್ಳಲ್ಲ. ಆಚೆ ಶಕ್ತಿನೂ ಬರಲ್ಲ, ಈಚೆ ದುರ್ಗೆನೂ ಬರಲ್ಲ, ಗಣಪತಿನೂ ಬರಲ್ಲ, ಯಾರು ಬರಲ್ಲ. ಅದು ಪ್ರಾಚೀನರ ದೇವಸ್ಥಾನ ಋಷಿಮುನಿಗಳು ಮಾಡಿದ್ರೆ ಅವ್ರದ್ದು ನಾವೇನು ಮಾಡಕ್ಕ, ಅವರ ಶಕ್ತಿಯಿಂದ ಮಾಡಿರ್ತಾರ ಅವರು. ಕೆಲವು ಪ್ರಾಚೀನ ಋಷಿಮುನಿಗಳು ಸ್ಥಾಪನೆ ಮಾಡಿ ದೇವಸ್ಥಾನಕ್ಕೆ ಹೊರಟೋದ್ರೆ ಒಂದು ಗರ್ಭಗುಡಿಯಲ್ಲಿ ಶಿವ ಇರ್ತಾನೆ, ಒಂದು ಕಡೆ ದುರ್ಗೆ ಇರುತ್ತೆ, ಇನ್ನೊಂದು ಕಡೆ ಗಣಪತಿ ಇರ್ತಾನೆ, ಹೀಗೆಲ್ಲ ಇರುತ್ತೆ. ಋಷಿಮುನಿಗಳು ಮಾಡಿದ್ದು ಬೇರೆ. ನಾವು ಮಾಡುವಾಗ ಜಾಗ್ರತೆಯಲ್ಲಿ ಮಾಡಬೇಕು. ಮನೆಯಲ್ಲಿ ಮಾಡುವಾಗ ಮತ್ತೂ ಜಾಗ್ರತೆ ಇರಬೇಕು. ಶಾಲಗ್ರಾಮಗಳು, ಒಂದು ಶಾಲಿಗ್ರಾಮ ಅಂದ್ರೆ 2 ಸುದರ್ಶನ, 3 ಚಕ್ರಾಂಕಿತ. ಒಂದು ಶಾಲಿಗ್ರಾಮಕ್ಕೆ ಅದು ಲೆಕ್ಕ. ಒಂದು ಶಾಲಿಗ್ರಾಮ ಮನೆಯೊಳಗಿದೆ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾವಾಗಿ 2 ಸುದರ್ಶನ, 3 ಚಕ್ರಾಂಕಿತ, 1 ವಿಷ್ಣುಪಾದ, 1 ಕೃಷ್ಣ ಪ್ರತಿಮೆ. ಈ 5 ಅಭಿಷೇಕ ಮಾಡಿದ್ದೇನಾಗುತ್ತೆ? ತೀರ್ಥ ಅಂತ ಆಗುತ್ತೆ. ಪ್ರತಿಮೆಗಳನ್ನ ಮನೆಯಲ್ಲಿ ಇಟ್ಕೊಂತೀವಿ ಅಂತಂದ್ರೆ ಈ ಗಾತ್ರದ ಪ್ರತಿಮೆ, ಪೀಠ ಬಿಟ್ಟು, ಪೀಠ 1.5 ಅಡಿ ಇರುತ್ತೆ, ಪ್ರತಿಮೆ 2 ಇಂಚ್ ಇರುತ್ತೆ ಅಷ್ಟೇ. ಪೀಠ ಒಂದು ಬಿಟ್ಟು ಪ್ರತಿಮೆ ಇದ್ರೊಳಗೆ ಸೇರ್ಕೊಂಡ್ಬಿಡ್ಬೇಕು, ಮುಷ್ಟಿ ಒಳಗೆ. ಅಂತಹ ಪ್ರತಿಮೆಗಳು, ಅದರಲ್ಲೂ ಸಂಲಕ್ಷಣವಾಗಿರ್ಬೇಕು, ಮುದ್ದೆ ಮುದ್ದೆ ಆಗಿರ್ಬಾರ್ದು. ಅಂತಹ ಪ್ರತಿಮೆಗಳನ್ನ ಆ ಪ್ರತಿಮೆಗಳಿಗೆ ನಿತ್ಯಾಭಿಷೇಕ ಇಲ್ಲ. ಪ್ರತಿಮೆಗಳಿಗೆ ವರ್ಷದಲ್ಲಿ 1 ದಿವಸ ಅಥವಾ 2 ದಿವಸ ಅಥವಾ 3 ದಿವಸ ಅಷ್ಟೇ. ಯುಗಾದಿ ಹಬ್ಬದ ದಿನ ಮಾಡಬೇಕು. ಅದಾದ್ಮೇಲೆ ದೀಪಾವಳಿ ಹಬ್ಬದ ದಿನ ಸಹಸ್ರ ಶಂಖಾಭಿಷೇಕ ಅಂತ ಬರೀ ಹಾಲು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಮಾಡಬೇಕು. ಅದಾದ್ಮೇಲೆ ಯಾವ ದೇವರ ಪ್ರತಿಮೆ ಇದೆಯೋ ಆ ಹಬ್ಬದ ದಿನ ಮಾಡಬೇಕು. ನಿತ್ಯ ಪ್ರತಿಮಾರ್ಚನೆ ಇಲ್ಲ. ವಿಶೇಷವಾಗಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಇಲ್ಲಿ ಹೇಳ್ತಾರೆ, ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಅಲ್ಲಾಡಿ 1 ಅಕ್ಷರ ಮಾತು ಬಾಯಲ್ಲಿ ಬಂದ್ರೆ ಸ್ನಾನ ಮಾಡ್ಬೇಕು, ಎದ್ದು ಸ್ನಾನ ಮಾಡ್ಬೇಕು ಅಂತ. ದೇವರ ಮುಂದೆ ಕೂತಾಗ ಮಾತಾಡಿ ಬಿಟ್ರೆ ಹೋಗಿ ಸ್ನಾನ ಮಾಡಿ ಬರ್ಬೇಕು. ಆದ್ದರಿಂದ ದೇವರ ಪೂಜೆ ಮಾಡುವಾಗ ನಾವು ಪ್ರತಿಜ್ಞೆ ಮಾಡ್ತೀವಿ, ನಾವು ಮಂತ್ರ ಹೇಳ್ತೀವಿ. ನಿನ್ನ ಮುಂದೆ ನಾನ್ ತಲೆ ಹರಟೆ ತೋರಿಸಲ್ಲ. ಯಾಕೆ? ದೇವತೆಗಳೆಲ್ಲ ಕೂತಿರ್ತಾರೆ. ಒಂದು ಪ್ರತಿಮೆ ಮುಂದೆ ಅಲ್ಲ, ಒಂದು ಫೋಟೋ ಮುಂದೆ ನಿಂತಾಗ, ದೇವಸ್ಥಾನಗಳ ಹತ್ರ ಹೋದಾಗ, ರಂಗೋಲೆ ಮುಂದೆ ನಿಂತಾಗ, ತುಳಸಿ ಮುಂದೆ ನಿಂತಾಗ, ಅಶ್ವತ್ಥ ಮರದ ಮುಂದೆ ನಿಂತಾಗ ಮಾತಾಡಬಾರ್ದು. ದೇವತಾ ಸನ್ನಿಧಾನದಲ್ಲಿ ನಿಂತಾಗ ಮಾತಾಡ್ಲಿಕ್ಕೆ ಹೋಗಬಾರ್ದು. ಆ ಮಾತುಗಳು ಏನಾಗುತ್ತೆ ಅಂತಂದ್ರೆ ದೇವತಾ ಸನ್ನಿಧಾನಕ್ಕೆ ಭಂಗ ಕೊಡುತ್ತೆ, ನಮ್ಮನ್ನ ಸಾಧನೆಯನ್ನು ಹಾಳು ಮಾಡುತ್ತೆ. ಹಾಗಿರ್ಬೇಕಾದ್ರೆ ದೇವರ ಪೂಜೆಯನ್ನ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡಬೇಕೋ ಅಷ್ಟೂ ಭಕ್ತಿ ಶ್ರದ್ಧೆಗಳಿಂದ ಮಾಡೋದ್ರಿಂದ ದೇವ್ರು ಏನ್ ಮಾಡ್ತಾನೆ? ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ, ಜ್ಞಾನಭಕ್ತಿ ವೈರಾಗ್ಯಗಳನ್ನ ಕೊಡ್ತಾನೆ, ಏನು ಪುರುಷಾರ್ಥ ಬೇಕೋ ಎಲ್ಲ ಕೊಡ್ತಾನೆ. ಆದ್ದರಿಂದ ಪೂಜೆ ಅಂತ ಯಾಕೆ ಕರೀತಾರೆ ಗೊತ್ತಾ? ಪೂಜೆ ಅಬ್ರಿವೇಶನ್. ಪೂಜಾ ಅಂದ್ರೆ ಪೂ ಅಂದ್ರೆ ಪುರುಷಾರ್ಥಗಳು, ಜಾ ಅಂದ್ರೆ ಹುಟ್ಟೋದು. ಯಾವುದನ್ನ ಭಕ್ತಿಯಿಂದ ಮಾಡೋದ್ರಿಂದ ಪುರುಷಾರ್ಥಗಳು ಬರುತ್ತೋ ಪುರುಷಾರ್ಥಾಹ ಜಾಯಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥಗಳಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನ ಶ್ರದ್ಧೆಯಿಂದ ಮಾಡೋದ್ರಿಂದ ಏನ್ ಬರುತ್ತೆ ಅದನ್ನ ಏನ್ ಕರಿತೇವೆ ನಾವು? ಪೂಜಾ. ಯಜ್ಞ ಪೂಜೆ ಅಲ್ಲ, ಹೋಮ ಪೂಜೆ ಅಲ್ಲ, ಅದೇ ಬೇರೆ ವ್ಯವಸ್ಥೆ. ಆದ್ರಂತಹ ಭಗವಂತನ ಕೈಯಿಂದ ಕಾಲಿಂದ ತಲೆಯವರೆಗೂ ಪರಮ ಸುಂದರವಾದ ಆಕಾರ ಅಂತ ಚಿಂತನೆಯನ್ನು ಮಾಡಿ
ಆ ದೇವರಿಗೆ ನಮ್ಮ ವೈಭವಕ್ಕೆ ಅನುಗುಣವಾಗಿ ಪೂಜಾದಿಗಳನ್ನ ಮಾಡಿ ನಮಸ್ಕಾರವನ್ನ ಮಾಡಬೇಕು. ಬ್ರಹ್ಮಾಂಡದ ಎಲ್ಲವೂ ದೇವರ ರೂಪ ಅಂತ ಅನುಸಂಧಾನ ಕೊಟ್ರು. ಅದು ಒಂದು, ಯೋಗಿಗಳ ಮನಸ್ಸಲ್ಲೊಂದು, ಪ್ರತಿಮೆಯಲ್ಲಿ ಒಂದು. ಈ ರೀತಿ ಅನುಸಂಧಾನ ಮಾಡಿಕೊಂಡು ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋದಾಗ ನಮ್ಮನೆ ದೇವರ ಪೆಟ್ಟಿಗೆಯಿಂದ ಯಾವುದೋ ಒಂದು ಸಾಲಿಗ್ರಾಮ ತಗೊಂಡು ಹೋಗಿ ಆ ಮೆಟ್ಲಿ ಮೇಲಿಟ್ಟು ದೇವಸ್ಥಾನದ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಒಳಗೆ ಹೋಗ್ಬೇಕು. ಯಾಕೆಂದ್ರೆ ನಮ್ಮನೆ ದೇವರು ಮುಖ್ಯ, ಮನೆಯ ದೇವರು ಮುಖ್ಯ, ಆಮೇಲೆ ಮಿಕ್ಕಿದ್ದೆಲ್ಲ. ಊರಿಂದೆಲ್ಲ ಮಾಡ್ತಿರೋದು ಮನೆಯ ದೇವರನ್ನೇ ಬಿಟ್ಬಿಡೋದು. ಹಾಗೆ ಮಾಡಬಾರ್ದು. ಕುಲದೇವರು ಮನೆಯಲ್ಲಿ ಪೂಜೆ ಆಗುವಂತಹ ದೇವರನ್ನ ಮುಖ್ಯವಾಗಿ ನೋಡಿಕೊಂಡು ಎಲ್ಲೇ ಯಾತ್ರೆಗೆ ಹೋಗ್ಲಿ ಆ ದೇವರು, ಸಾಲಿಗ್ರಾಮ ಇಲ್ಲ ಅಂದ್ರೆ ಪುಸ್ತಕ, ಗೀತಾ ಪುಸ್ತಕ, ಅದೂ ಇಲ್ಲ ಅಂದ್ರೆ ಒಂದು ಫೋಟೋ, ನಮ್ಮ ಕುಲದೇವರ ಭಾವಚಿತ್ರ, ಅದನ್ನ ಜೊತೆ ತಗೊಂಡು ಹೋಗಿ ಯಾವ ತಿರುಪತಿಗೋ ಕಾಶಿಗೋ ಎಲ್ಲೇ ಹೋಗ್ಲಿ ಅಲ್ಲಿಟ್ಟು ನಮಸ್ಕಾರ ಮಾಡಿ ದರ್ಶನ ಮಾಡಬೇಕಾದ್ದು ಶಾಸ್ತ್ರ. ಅಶ್ವತ್ಥ ವೃಕ್ಷ, ತುಳಸಿ ಎಲ್ಲದಕ್ಕೂ ನಮಸ್ಕಾರ ಮಾಡಬೇಕಾದ್ರೆ ಕೃಷ್ಣ ಪ್ರತಿಮೆ ಇಲ್ಲದ ನಮಸ್ಕಾರ ಮಾಡೋದು. ಸ್ವಯಂ ವ್ಯಕ್ತೇಶು ಲಿಂಗೇಶು ಅಶ್ವತ್ಥೇ ತುಳಸೀಶು ಚ ಶಾಲಗ್ರಾಮಂ ವಿಹಾಯೈವ ನಮನಮ್ಯೆ ಪ್ರಕುರ್ವತೆ ತೇ ಸರ್ವೇ ಹರಿಣಿಂದಾಯ ಅಧಿಕಾರಿಣ ಏವ ಹಿ ಅಂತ ಗರುಡ ಪುರಾಣದಲ್ಲಿ ಹೇಳುವಾಗ ಅದಕ್ಕೆ ತುಳಸಿ ಕಟ್ಟೆಯಲ್ಲಿ ಕೃಷ್ಣನ್ ಪ್ರತಿಮೆನೆ ಕೆತ್ಬಿಟ್ಟಿರ್ತಾರೆ. ಕೆತ್ತಿಲ್ಲ ಅಂತಂದ್ರೆ ಕೃಷ್ಣನ ಒಂದು ಟೈಲ್ಸ್ ಅಂಟಿರ್ತಾರೆ. ಏನಾವ ಮಾಡಿ ಬೋರ್ಡ್ ತುಳಸಿ ಕಟ್ಟೆಗೆ ಪೂಜೆ ಮಾಡಬಾರ್ದು. ತುಳಸಿ ಬರೋದಿಲ್ಲ ಅಲ್ಲಿ. ತುಳಸಿ ಎನ್ನುವ ರಾಕ್ಷಸರು ಬಂದು ಕೂತ್ಕೊಂಡಾಳೆ. ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಕೃಷ್ಣನ ಪ್ರತಿಮೆ ಇಟ್ಟು ನಮಸ್ಕಾರ ಮಾಡಬೇಕು. ಎಲ್ಲ ನಿಯಮಗಳನ್ನ ಕೊಡ್ತಾರೆ. ಅಂದ್ರೆ ಇದೆಲ್ಲ ಹೆದರ್ಸಕ್ಕೆ ತಾತ್ಪರ್ಯ ಅಲ್ಲ, ಅವ್ರಿಗೆ ತಿಳ್ಕೊಳ್ರಪ್ಪ. ಇಲ್ಲಿ ತನಕ ತಪ್ಪು ಮಾಡ್ತಾ ಇದ್ರೆ ಆಗೋಯ್ತು, ಮಾಫಿ ಮಾಡ್ತೀವಿ. ಅದಕ್ಕೆ ಇನ್ಮೇಲಿಂದಾದ್ರೂ ಸರಿಯಾಗಿ ತಿಳ್ಕೊಳ್ರಿ, ಮಾಡ್ರಿ ಅಂತ ಶಾಸ್ತ್ರ ನಮಗೆ ಪಾಠ ಮಾಡುತ್ತೆ. ಹೀಗೆ ದೇವರ ಪೂಜೆಯನ್ನ ಮಾಡೋದ್ರಿಂದ ಕೈ ಹಿಡಿತಾನೆ ದೇವರು, ಉದ್ಧಾರ ಮಾಡ್ತಾನೆ. ನಮಗೇನೂ ಮಾಡ್ಲಿಕ್ಕಿಲ್ಲ, ಇಷ್ಟುದ್ದ ಹೇಳಿದ್ವಲ್ಲ, ನಮ್ಗೇನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದ್ ಲೋಟ ನೀರನ್ನ ತಗೊಂಡು ದೇವರ ಮುಂದೆ ಇಟ್ಬಿಟ್ಟು ಇದೇ ನಿನಗೆ ಪಂಚಾಮೃತ, ಇದೇ ಹಾಲು ಪಾಯಸ, ಗೋಡಂಬಿ ಪಾಯಸ ಅಂತೆಲ್ಲ ಏನೇನೋ ಅನುಸಂಧಾನ ಮಾಡಿ ಕೃಷ್ಣ ಒಪ್ಪಿಸ್ಕೊಳಪ್ಪ, ಸಲಿಲೇನಾಪಿ ಪೂಜಿತ, ನೀರನ್ನ ಕೊಟ್ಟು ಪೂಜೆ ಮಾಡಿದ್ರು ಕೂಡ ಮೋಕ್ಷವನ್ನ ಕೊಡ್ತಾನೆ ದೇವರು. ಹಾಗಿರ್ಬೇಕಾದ್ರೆ ಭಕ್ತಿ ಮಾಡಿದ್ರೆ ಕೊಡದೇ ಇರ್ತಾನ ಅಂತ ಇಲ್ಲಿ ಹೇಳಿ ಪೂಜಾ ಪ್ರಕರಣವನ್ನು ಮುಗಿಸ್ತಾರೆ. ಅಲ್ಲಿಂದ ಮುಂದಕ್ಕೆ 5ನೇ ಸ್ಕಂದದಲ್ಲಿ ಸೂರ್ಯನ ರಥದ ಬಗ್ಗೆ ಏನ್ ಹೇಳಿದ್ರು ಅದರ ವಿಸ್ತಾರವನ್ನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಸೂರ್ಯನ ರಥ ತಿಂಗಳಿಗೆ ಒಂದೊಂದು. ಶಾಸ್ತ್ರದಲ್ಲಿ ಚೈತ್ರ ವೈಶಾಖ ಅಂತಲ್ಲ, ಮಧು ಮಾಧವ ನಭ ನಭಸ್ಯ ಅಂತೆಲ್ಲ ಹೇಳ್ತಾರೆ. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಂತ ನಾವು ಕೊಟ್ಟರೆ ಹೆಸರುಗಳು. ವೇದಗಳಲ್ಲಿ ಮಧು ಮಾಧವ ನಭ ನಭಸ್ಯ ಅಂತೆಲ್ಲ ಹೆಸರುಗಳನ್ನ ಕೊಡ್ತಾರೆ. ಆ ಒಂದೊಂದು ಮಾಸಗಳಲ್ಲಿ ಸವಿತಾ ಭಗ ಅರ್ಯಮ ತ್ವಷ್ಟ ಪೂಷ ಅಂತ ದ್ವಾದಶಾದಿತ್ಯರಿದ್ದಾರೆ. ಆ ದ್ವಾದಶಾದಿತ್ಯರ ಒಳಗೆ 12 ರೂಪದ ಭಗವಂತ ಇದ್ದು ಸೂರ್ಯನ ರಥ ದಕ್ಷಿಣಾಯನದಲ್ಲಿ ಹಗಲು ಕಡಿಮೆ ರಾತ್ರಿ ಜಾಸ್ತಿ, ಉತ್ತರಾಯಣದಲ್ಲಿ ಹಗಲು ಜಾಸ್ತಿ ರಾತ್ರಿ ಕಡಿಮೆ ಸಂಚಾರವನ್ನು ಮಾಡ್ತಾ ದಕ್ಷಿಣಾಯನ ಉತ್ತರಾಯಣವನ್ನ ವಿಭಾಗವನ್ನ ಮಾಡ್ತಾ ಅದರಲ್ಲಿ ಮತ್ತೆ 6 ಋತುಗಳನ್ನ ಕೊಡ್ತಾ ಸಂವತ್ಸರಗಳನ್ನ ಏರ್ಪಾಟು ಮಾಡ್ತಾ ಆ ಸಂವತ್ಸರಗಳಲ್ಲಿ 12 ಮಾಸ ಅಂತ ನಾವೇನಂತೀವಿ ಚೈತ್ರ ವೈಶಾಖ ಅಂತ. ಮತ್ತೊಂದು ಮಾಸ ಇದೆ ಸಂಕ್ರಾಂತಿಯ ಮಾಸಗಳು, ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಅಂತ ಹೇಳಿ 12 ರಾಶಿಗಳು. ಅದು ಮಾಸ. ಚಾಂದ್ರಮಾನದ ನಮಗೆ ಚೈತ್ರ ವೈಶಾಖ ಆ ಮಾಸಗಳನ್ನೆಲ್ಲ ಉಂಟು ಮಾಡ್ತಾ ಅದರ ಮಧ್ಯದಲ್ಲಿ ಚಂದ್ರನಿಗೆ ಚೆನ್ನಾಗಿ ಓಡಾಡುವಂತೆ ಸಹಕಾರವನ್ನು ಕೊಡ್ತಾ ಆ ಚಂದ್ರನಿಗೆ ಸೂರ್ಯನ ಫಾಸ್ಟ್ಗೆ ಬರಕ್ಕಾಗದೇ ಇದ್ದಾಗ 3 ವರ್ಷಕ್ಕೊಂದ್ಸಲ ಅವನನ್ನ ತನ್ನ ಜೊತೆಗೆ ಎಳ್ಕೊಳಕ್ಕಾಗಿ 27-28 ದಿನ ಎಕ್ಸ್ಟ್ರಾ ಕೊಟ್ಟು ಅಲ್ಲಿ ಸಂಕ್ರಮಣವೂ ಇಲ್ಲದೆ ಅದನ್ನು ಮಲಮಾಸ ಅಂತ ಮಾಡಿ ಆ ಮಲಮಾಸವನ್ನೇ ಅಧಿಕ ಮಾಸ ಅಂತ ಕರೆದು ಆ ಅಧಿಕ ಮಾಸದ ಮೂಲಕ ಸೂರ್ಯ ಚಂದ್ರ ಇಬ್ರು ಒಟ್ಟಿಗೆ ಹೋಗುವಂತೆ ಮಾಡಿಕೊಂಡು ನಕ್ಷತ್ರಗಳನ್ನು ನಿಯಮನ ಮಾಡ್ತಾ ಇಡೀ ಸೋಲಾರ್ ಸಿಸ್ಟಮ್ ಜ್ಯೋತಿಷ್ ಚಕ್ರವನ್ನ ನಿಯಮನ ಮಾಡ್ತಾನೆ ಸೂರ್ಯ. ಆ ಸೂರ್ಯನನ್ನ ಉಪಾಸನೆ ಮಾಡ್ತಾ 60,000 ಜನ ಮುನಿಗಳಿದ್ದಾರೆ. ಇಷ್ಟೇ ಉದ್ದ ಅವರೆಲ್ಲ 60,000 ಜನ. ಅವ್ರ ಕೆಲಸ ಏನು ಅಂದ್ರೆ ತ್ರೈವರ್ಣಿಕರು ಅರ್ಘ್ಯ ಪ್ರದಾನ ಮಾಡ್ಬೇಕಲ್ಲ 3 ಕಾಲಕ್ಕೆ. ಅರ್ಘ್ಯ ಪ್ರದಾನ ಮಾಡದೆ ದೋಷ ಬರುತ್ತೆ. ಆ ದೋಷವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಆ ಮಹಾನುಭಾವರಾದ ವಾಲಕಿಲ್ಯರು ನಮ್ಮ ಪರವಾಗಿ ಅರ್ಘ್ಯ ಪ್ರದಾನ, ಸಂಧ್ಯಾ ವಂದನೆ, ಗಾಯತ್ರಿ ಜಪ ಅನುಷ್ಠಾನ ಮಾಡ್ತಾ ಇರ್ತಾರೆ. ಯಾವಾಗಲೂ ಸೂರ್ಯನ ರಥದಲ್ಲಿ 64,000 ಜನ ಕೂತಿರ್ತಾರೆ.
ಅವನ ಸಾರಥಿಯಾಗಿ ಮಹಾನುಭಾವನಾದ ಅರುಣ ಇರ್ತಾನೆ. ಇಷ್ಟೇ ಅವನ್ ಮಂಡಿ ತನಕ ಅಷ್ಟೇ ಬೆಳೆದಿರೋದು, ಮಂಡಿಯಿಂದ ಮುಂದೆ ಬೆಳೆದಿಲ್ಲ ಅವನಿಗೆ. ಮೊಟ್ಟೆ ಹೊಡೆದಾಗ ಅಷ್ಟೇ ಬಂದಿದ್ದದು. ಅದಾದ್ಮೇಲೆ ಅವನ ಹಗ್ಗ ಒಂದೊಂದು ತಿಂಗಳಿಗೆ ವಾಸುಕಿ, ಕಂಬಲ ಅವರೆಲ್ಲ 12 ನಾಗಗಳು ಒಂದೊಂದು ತಿಂಗಳಿಗೆ ಹಗ್ಗಗಳಾಗ್ತಾರೆ. ಆ ಕುದುರೆಗಳು ಒಂದೇ ಕುದುರೆ ಅಂತ ಶಾಸ್ತ್ರ, 7 ಕುದುರೆ ಅಂತಲೂ ಶಾಸ್ತ್ರ. ಏಕೋ ಅಶ್ವೋ ವಹತಿ ಸಪ್ತನಾಮ ಅಂತ ವೇದ. ಆ ಒಂದು ಕುದುರೆಗೆ ಸಪ್ತ ಅಂತ ಹೆಸರು ಅಂತ ವೇದ. 7 ಕುದುರೆನೂ ಇದೆ. ಆ 7 ಕುದುರೆಗಳು ಯಾವುದು ಅಂದ್ರೆ 7 ಛಂದಸ್ಸುಗಳು. ಅನುಷ್ಟುಪು, ತ್ರಿಷ್ಟುಪು, ಬೃಹತಿ, ಜಗತಿ, ಉಷ್ಣಿಕ, ಪಂತಿ ಮತ್ತು ಬೃಹತಿ ಅಂತ 7 ಛಂದಸ್ಸುಗಳನ್ನ 7 ಬಣ್ಣದ ಕುದುರೆಗಳನ್ನಾಗಿ ಮಾಡಿಕೊಂಡಂತಹ ಸೂರ್ಯನಾರಾಯಣ ಕಮಲದ ಮೇಲೆ ಕೂತು 4 ಕೈಗಳಿಂದ ಕೂತಿದ್ದಾನೆ ಸೂರ್ಯಾಂತರ್ಯಾಮಿಯಾಗಿ. ಒಂದೊಂದು ತಿಂಗಳಿಗೆ ಒಂದೊಂದು ಒಬ್ಬೊಬ್ಬ ಮುನಿಗಳು ಅವನ ಸ್ತೋತ್ರ ಮಾಡ್ತಾರೆ. ವಿಶೇಷವಾಗಿ ಎಲ್ಲ ಡೆಪ್ಯುಟೇಷನ್ ಅವ್ರಿಗೆಲ್ಲ ಒಂದೊಂದು ತಿಂಗಳಿಗೆ, ವರ್ಷಕ್ಕೆ 1 ತಿಂಗಳಿರ್ತಾರೆ ಸೂರ್ಯತ್ವದಲ್ಲಿ ಅವರೆಲ್ಲ. ಒಬ್ಬೊಬ್ಬ ನಾರದಾದಿಗಳು, ಗಂಧರ್ವರಿದ್ದಾರೆ, ರಾಕ್ಷಸರಿದ್ದಾರೆ, ಹೇತಿ, ಪ್ರಹೇತಿ, ಮಾಲಿ, ಸುಮಾಲಿ ಅಂತೆಲ್ಲ 12 ರಾಕ್ಷಸರಿದ್ದಾರೆ, 12 ಸರ್ಪ ಇದೆ. ಆದ್ರೆ ಸ್ಟ್ರಾಗ್ನೆಂಟ್ ಆಗಿ ಶಾಶ್ವತವಾಗಿ ನಿಂತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸೂರ್ಯ, ಬಾಲಕಿಲ್ಯರು, ಆ ಕುದುರೆ, ಅರುಣ. ಇಷ್ಟು 4 ಜನ ಶಾಶ್ವತವಾಗಿ ನಿಂತಿರ್ತಾರೆ. ಆ ಮಹಾನುಭಾವ ಮೇರೋರ್ ದಿವ್ಯಗಿರೇಹೇ ಪ್ರದಕ್ಷಿಣಕರಂ ಸೇವಾಮಹೇ ಭಾಸ್ಕರಂ. ಕೆಂಪು ಮೈಬಣ್ಣ ಅವನಿಗೆ, ಕೆಂಪು ಗಂಧ, ಕೆಂಪು ಮಾಲೆ, ಕೆಂಪು ವಸ್ತ್ರ, ಕೆಂಪು ಹೂವುಗಳನ್ನ ಹಾಕೊಂಡು, ಕೆಂಪು ಗಂಧವನ್ನ ಇಟ್ಟುಕೊಂಡು, ಕೆಂಪು ಅಕ್ಷತೆಯನ್ನ ಇಟ್ಟುಕೊಂಡು, 2 ಕಮಲಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅತ್ಯಂತ ಎತ್ತರವಾದ ಮೇರು ಪರ್ವತಕ್ಕೆ ನಿರಂತರವಾಗಿ ಪ್ರದಕ್ಷಿಣೆಯನ್ನು ಬರತಕ್ಕಂತ ಮಹಾನುಭಾವನೆ ಆದಿತ್ಯ. ಅವನು ನಮಗೆ 2 ಪಾಠ ಮಾಡ್ತಾನೆ. ಸೂರ್ಯ ಒಂದು ಆರೋಗ್ಯವನ್ನ ಕೊಡ್ತಾನೆ, ಇನ್ನೊಂದು ಆಯಸ್ಸನ್ನು ತೆಗಿತಾನೆ. ಪ್ರಧಾನ ಅವರು ಆರೋಗ್ಯವನ್ನ ಕೊಡುವ ದೇವತೆ. ಸೂರ್ಯ ಹುಟ್ಟಿದ ಅಂದಾಗ ಭಯ ಶುರುವಾಗಬೇಕು. ಭಯ, ಅಯ್ಯೋ ಒಂದಿನ ಹೊಟ್ಟೋಯ್ತಲ್ಲಪ್ಪ ಅಂತ ಅನಿಸ್ಬೇಕು. 36,000 ದಿನ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾನೆ ದೇವರು. 100 ವರ್ಷ 36,000 ದಿನ. ಸೂರ್ಯ ಹುಟ್ಟಿದ ಅಂದಾಗ ಟೈಮ್ ಮಿಷಿನ್ ಆನ್ ಆಗಿದೆ. ಸೂರ್ಯ ಮುಳುಗದ ಅಂದ್ರೆ, ಸೂರ್ಯ ಮುಳುಗದ ಅಂದ ತಕ್ಷಣ ಟೈಮ್ ಆಗೋತಪ್ಪ, ಆರಾಮಾಗಿ ಫ್ರೀ ಅಲ್ಲ, ತಗೊಂಡೋದ ಒಂದಿನದ ಆಯಸ್ಸು. ನೆನ್ನೆ ರಾತ್ರಿ ಇರುವಂತಹ ಶಕ್ತಿ ಇವತ್ತು ಬೆಳಗ್ಗೆ ಇರಲ್ಲ. ನೆನ್ನೆ ಬೆಳಗ್ಗೆ ಇದ್ದ ಹುಮ್ಮಸ್ ಇವತ್ತಿರಲ್ಲ. ಆ ಹುಮ್ಮಸ್ಸನ್ನ ಜೀವನದಾದ್ಯಂತ ಕಾಪಾಡಿಕೊಂಡು ಬರಬೇಕು ಅಂದ್ರೆ ಅದನ್ನ ಕೊಡಬೇಕಾದ ದೊಡ್ಡ ದೇವತೆ ಯಾರು ಅಂದ್ರೆ ಸೂರ್ಯ. ಅದರಿಂದ ಸೂರ್ಯ ಬರುವಾಗ ನಾವು ಸ್ವಾಗತ ಮಾಡದೆ ಕೂತ್ಕೊಂಡ್ಬಿಟ್ಟಿದ್ರೆ, ಮಲಗಿ ಒದ್ದಾಡ್ತಾ ಇದ್ರೆ, ಸೂರ್ಯ ಏನ್ ಮಾಡ್ತಾನೆ, ಹೊರಗೇನೂ ಕತ್ತಲಾಗ್ಲಿ, ಮನಸ್ಸು ಕತ್ತಲಾಗ್ಲಿ ಅಂತ ಅಂದ್ಬಿಡ್ತಾನೆ ಅಷ್ಟೇ. ಅದರಿಂದ ಸೂರ್ಯನ 12 ತಿಂಗಳ ಚಲನವಲನ. ಆದ್ದರಿಂದಲೇ ಈ 12 ತಿಂಗಳಲ್ಲಿ ನಮಗೆ ಓಡಾಡಿ ಆರೋಗ್ಯ, ಆಯುಷ್ಯ, ಮಳೆ, ಬೆಳೆ ಎಲ್ಲವನ್ನ ಕೊಡುವ ಸ್ವಾಮಿಯನ್ನ ಪೂಜೆ ಮಾಡ್ಲಿಕ್ಕೆ 1 ದಿನ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಯಾವುದದು? ರಥಸಪ್ತಮಿ ದಿವಸ. ಅವತ್ತಾದ್ರೂ ಅವರಿಗೆ ತುಂಬಾ ಇಷ್ಟವಾದದ್ದು ಗೋಧಿ. ಆ ಗೋಧಿಯ ಹಿಟ್ಟಿನಿಂದ ಉಂಡೆಗಳನ್ನು ಮಾಡುವುದು. ಆ ಗೋಧಿಯಿಂದ ನಾನು ಚಪಾತಿ ಇಷ್ಟ ಅಂತ ಮಾಡ್ಕೊಂಡು ತಿನ್ಬಿಡ್ತೀನಿ ಅಂತೆಲ್ಲ ಮಾಡ್ಬಾರ್ದು. ಗೋಧಿ ಹಿಟ್ಟಿನಿಂದ ಸಿಹಿ ಭಕ್ಷ್ಯ, ಗೋಧಿಯಿಂದ ಪಾಯಸ, ಸಾತ್ವಿಕರಾದಂತಹ ವ್ಯಕ್ತಿಗಳಿಗೆ ಯಥಾಶಕ್ತಿಯಾದ ಗೋಧಿಯ ದಾನ, ಕೆಂಪು ಹೂವುಗಳ ಪೂಜೆ, ಕೆಂಪು ವಸ್ತ್ರದ ಸಮರ್ಪಣೆ, ಇದೆಲ್ಲವನ್ನ ಸೂರ್ಯನಿಗೆ ಅವತ್ತು ಒಂದಿನವಾದ್ರೂ ಮಾಡೋದ್ರಿಂದ ಸ್ವಾಮಿ ಸುಪ್ರೀತನಾಗಿ ಅವನಿಗೋಸ್ಕರವಾಗಿ ಅರ್ಕಪತ್ರ ಅಂತಲೇ ಇದೆ. ಅರ್ಕಪತ್ರ ಅಂದ್ರೆ ಯಾವುದು? ಎಕ್ಕದ ಎಲೆ. ಅದನ್ನ 7 ಶರೀರದ ಸಪ್ತವಹ ಪ್ರೀತ ಅಂತ ಮಂತ್ರ ಹೇಳಿ ಆ 7 ಭಾಗಗಳಲ್ಲಿ 7 ಎಲೆಗಳನ್ನ ಇಟ್ಟುಕೊಂಡು ಸ್ನಾನವನ್ನ ಮಾಡುವುದರಿಂದ ವಿಶೇಷವಾದ ಸೂರ್ಯ ಪ್ರೀತಿ ಆಗತ್ತೆ ಅಂತ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಈ ಅಧ್ಯಾಯ ನಾನು ಇವತ್ತು ಹೇಳೋದಿಲ್ಲ. ಮುಂದಿನ ತಿಂಗಳು 7ನೇ ತಾರೀಕು ಈ ಅಧ್ಯಾಯದ ಬಗ್ಗೆ ಮಾತಾಡ್ತೇನೆ. ಭಾಗವತದ ಎಲ್ಲ ಬುಲೆಟ್ಸ್, ಎಲ್ಲ ಪಾಯಿಂಟ್ ಟು ಪಾಯಿಂಟ್. ಅದು ಎಲ್ಲಿಂದ ಆರಂಭದಿಂದ ಸೂತ ಪುರಾಣಿಕರು ಶುಕಾಚಾರ್ಯರು ಬಂದದ್ದರಿಂದ ಆರಂಭ ಮಾಡಿಕೊಂಡು ಕೊನೆಯ ತನಕ ಸಂಸ್ಥಾನಂ ಪರೀಕ್ಷಿತ ಮಹಾರಾಜ ವೈಕುಂಠಕ್ಕೆ ಹೋಗೋ ತನಕ ಯಾರಿಗಾದ್ರೂ 1 ದಿವಸದಲ್ಲಿ ಭಾಗವತ ಸಪ್ತಾಹ ಮಾಡಬೇಕು ಅನ್ನೋ ಆಸೆ ಇದ್ರೆ ಈ ಅಧ್ಯಾಯ ಮಾಡ್ಬಿಟ್ರೆ ಆಗುತ್ತೆ. 12ನೇ ಸ್ಕಂದದ 12ನೇ ಅಧ್ಯಾಯವನ್ನ ಪ್ರವಚನ ಮಾಡಿಬಿಟ್ರೆ 7-8 ಗಂಟೆ ಬೇಕಾಗುತ್ತಷ್ಟೇ. ಸಪ್ತಾಹನೇ ಮಾಡಿಸ್ಕೊಳ್ಳೋಣ ಬೆಸ್ಟ್ ಅಂತ ಅನ್ಕೊಂತೀನಿ ನಾನೆಲ್ಲ. ಮಿನಿಮಮ್ 6 ರಿಂದ 5 ಗಂಟೆ ಆದ್ರೂ ಬೇಕು, 5 hours ಆದ್ರೂ ಬೇಕೇ ಬೇಕು. ಆದ್ದರಿಂದ ಅದನ್ನೂ ಸಂಕ್ಷೇಪ ಮಾಡ್ರಿ ಅಂತಂದ್ರೆ ಭಾಗವತ ಮುಗೀತು, ಶುರುವಾಯ್ತು, ಭಾಗವತ ಮುಗೀತು ಅನ್ಬೋದಷ್ಟೇ. ಅದರಿಂದ ಎಲ್ಲವನ್ನ
ಮೊದಲಿನಿಂದ ಕೊನೆಯ ತನಕ ಪೂರ್ಣವಾಗಿ ಹೇಳಿದ ಸೂತ ಪುರಾಣಿಕರು. ನೋಡ್ರಪ್ಪ, ಇದು ಭಾಗವತ. ಈ ಭಾಗವತ ಅಂದ್ರೆ ಇದರಲ್ಲಿ ಮೂರಿದೆ. ಭಗವಂತನಿಗೆ ಸಂಬಂಧಪಟ್ಟ ಭಕ್ತರ ಕಥೆ ಇದೆ, ಭಗವಂತನಿಗೆ ಸಂಬಂಧಪಟ್ಟ ಅವತಾರ ರೂಪಗಳಿದೆ, ಆ ಭಕ್ತರು ಯಾವುದನ್ನ ಮಾಡಿ ದೇವರನ್ನ ನೋಡಿದರು ಅನ್ನುವ ಧರ್ಮ ಇದೆ. ಭಾಗವತ ಧರ್ಮ, ಭಾಗವತರು, ಭಗವಂತ, ಈ ಮೂರನ್ನು ಇಟ್ಟುಕೊಂಡಿದೆ. ಆದ್ದರಿಂದ ಈ ಗ್ರಂಥಕ್ಕೆ ಭಾಗವತ ಅಂತ ಹೆಸರು. ಮಹಾನುಭಾವರಾದ ವೇದವ್ಯಾಸ ದೇವರು ನಾರದರ ಪ್ರಾರ್ಥನೆಯಂತೆ ರಚನೆ ಮಾಡಿದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಕೃತಿ. ಬೇರೆ ಬೇರೆ ಮಾತಾಡಿ ನಾಲಿಗೆ ಕೊಳೆ ಆಗಿರುತ್ತೆ, ನಾಲಿಗೆ ಮೇಲೆ ಕೊಳೆ ಕೂತಿರುತ್ತೆ. ತಗೊಂಡು ಮಾಡಿದ್ರೆ ಹೋಗಲ್ಲ ಕೊಳೆ. ಆ ನಾಲಿಗೆಯ ಮೇಲೆ ಕೂತಿರುವ ಕೊಳೆಗಳು ಪರಿಹಾರ ಆಗೋದು ಯಾವಾಗ ಅಂದಾಗ ದೇವರ ಕಥೆ ಹೇಳಿದಾಗ. ಮೈತ್ರೇಯರು 3ನೇ ಸ್ಕಂದದಲ್ಲಿ ವಿದುರನಿಗೆ ಹೇಳುವಾಗ ಹೇಳ್ತಾರೆ, ವಿದುರನು ಅಪರೋಕ್ಷ ಜ್ಞಾನಿ, ಮೈತ್ರೇಯನು ಜ್ಞಾನಿ. ಅವರಿಬ್ರು ಯಾಕೆ ಮಾತಾಡ್ತಾರೆ ಅಂದ್ರೆ, ಮೈತ್ರೇಯ ಅಂತ ನಾನು ನಾಲಿಗೆ ಕೊಳೆ ಕಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಕಿವಿಯ ಕೊಳೆ ಕಳ್ಕೊಳ್ಬೇಕು ಅಂತ ಕೇಳ್ರಿ. ಆದ್ದರಿಂದ ಒಂದ್ಸಲ ಕೇಳ್ಬಿಟ್ಟಿದೀನಿ, ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ, ಟಿವಿಲಿ ನೋಡ್ತೀನಿ, ಇನ್ಯಾಕ್ ಭಾಗವತ ಕೇಳ್ಬೇಕು ಅಂತಿಲ್ಲ. ಮೋಕ್ಷಕ್ಕೆ ಹೋಗೋ ತನಕ ಭಾಗವತ ಕೇಳ್ರಿ ಅಂತ ಶಾಸ್ತ್ರ. ಅದರಿಂದ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಭಾಗವತವನ್ನ ಕೇಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಹೆಂಗೆ ಅಭಿವೃದ್ಧಿ ಆಗ್ತೀವಿ ಅನ್ನೋದು ನಮಗೆ ಸ್ವಂತ ಅನುಭವಕ್ಕೆ ಬರುತ್ತೆ. ಭಾಗವತದ ಅತ್ಯಂತ ಪ್ರಧಾನವಾದ ಫಲ ಯಾವುದು ಅಂದ್ರೆ ವಿರಕ್ತಿ. ಸನ್ಯಾಸಿಗಳಾಗ್ಬಿಡ್ತಾರೆ. ನಮಗೆ ಭಾಗವತ ಆರಂಭ ಆದಾಗ ಒಂದು 16 ವರ್ಷಗಳ ಹಿಂದೆ ಪಾಠ ಮಾಡಿದಾಗ ನಮ್ಮ ಸ್ನೇಹಿತರು ಭಾಗವತ ಕೇಳಿ ಸನ್ಯಾಸಿಗಳಾಗ್ಬಿಡ್ತಾರೆ. ನೋಡಿ, ಭಾಗವತ ಶುರುವಾಗಿ 3-4 ತಿಂಗಳಾಗಿತ್ತು. ವಿಚಿತ್ರವಾದ ವೈರಾಗ್ಯ, ಸನ್ಯಾಸ ಆಗುವಂತ. ಆತರ ನಮ್ಮ ಸ್ನೇಹಿತರಲ್ಲಿ 3-4 ಜನ 3-4 ಪೀಠಕ್ಕೆ ಅಧಿಪತಿಗಳಾಗುವಂತ ಭಾಗ್ಯವನ್ನ ಪಡೆದಿದ್ದಾರೆ. ಅದು ಅವರ ಜೀವನಕ್ಕೆ ತುಂಬಾ ದೊಡ್ಡದು. ನಮ್ದೆಲ್ಲ ಏನು ಅಂದ್ರೆ ಭಾಗವತ ಹೇಳ್ಕೊಂಡು ಕೊಬ್ಬರಿ ಮಿಠಾಯಿ ಇದು ಅದು ಇದು ತಿನ್ಕೊಂಡು ಹೋಗೋದು ನಮ್ಮದೊಂದು ಯೋಗ್ಯತೆ ಆಗಿದೆ. ಆದ್ರಿಂದ ಈ ಯೋಗ್ಯತೆಯನ್ನಾದ್ರೂ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋದಷ್ಟೇ. ಭಾಗವತವನ್ನ ಹೇಳಿ ಕೋಸಂಬರಿ ಪಾನಕ ಎಲ್ಲ ತಿನ್ನುವಂತ ಯೋಗ್ಯತೆಯನ್ನಾದ್ರೂ ಕೊಡ್ಲಿ. ಅದು ಇಲ್ದೇ ಇರೋ ಕೋಟ್ಯಾದ್ರೂ ಜನ ಬಿದ್ದಿದ್ದಾರೆ. ದೇವರು ನಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ ಹೇಳಕ್ಕೆ ಕೇಳಕ್ಕೆ ಅಂತ ಆಲೋಚನೆ ಮಾಡ್ಕೊಂಡ್ಬಿಟ್ರೆ ರೋಮಾಂಚನ ಆಗೋಗುತ್ತೆ. ನಮ್ಮನ್ನೇ ಆಯ್ಕೆ, ನಮ್ಮ ಅನಂತ ಜನ್ಮಗಳ ಪಾಪಗಳನ್ನ ಇನ್ನಾದ್ರೂ ಪರಿಹಾರ ಮಾಡಬೇಕು ಅಂತ ಭಗವಂತನ ಇಚ್ಛೆಗೆ ಬಂದಿದೆ. ಅದಕ್ಕೆ ಏನ್ ಮಾಡ್ತಾನೆ, ನಮ್ಮನ್ನೇ ಚೂಸ್ ಮಾಡ್ಕೊಂಡ. ಕೆಲವರನ್ನ ಕರೆದ್ರೂ ಬರಲ್ಲ, ಕೆಲವರಿಗೆ ಗ್ರಂಥದ ಮೇಲೆ ತಿರಸ್ಕಾರ, ಮಿಕ್ಕಿದ್ದೆಲ್ಲ ಮಾಡ್ತಾರೆ. ಗ್ರಂಥ ಶಾಸ್ತ್ರ ಅಂದ್ರೆ ತಿರಸ್ಕಾರ. ಶಾಸ್ತ್ರ ಆದೇಶ ಮಾಡುತ್ತೆ, ಹೋಮ ದಾನ ತೀರ್ಥಯಾತ್ರೆ ಇದೆಲ್ಲ ಮಾಡಿದ್ರು ಏನು ಫಲವನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಫಲವನ್ನ ಪಡಿಲಿಕ್ಕೆ ಆಗೋದಿಲ್ವೋ ಅಷ್ಟೂ ಫಲ ಒಂದು ಯಾವ ಅಂದ್ರೆ 3 ಗಂಟೆ ಅಥವಾ 1 ಕ್ಷಣ ಭಾಗವತ ಕೊಟ್ಟು ಬಿಟ್ರೆ ಬಂದ್ಬಿಡುತ್ತೆ ಅಂತ. ಅಷ್ಟು ಫಲವನ್ನ ಕೊಡುವ ಗ್ರಂಥ ಭಾಗವತ. ಬೇರೆ ಯಾವ ಗ್ರಂಥಗಳಲ್ಲಿಯೂ ಈ ಲೆವೆಲ್ಲಿಗೆ ದೇವರ ಮಹಿಮೆ ನಿರೂಪಣೆ ಮಾಡಿಲ್ಲ, ಮಹಾಭಾರತವನ್ನ ಬಿಟ್ಟು ಅಂತ. ಮಹಾಭಾರತಕ್ಕಿಂತ ದೊಡ್ಡ ಗ್ರಂಥ ಇನ್ನೊಂದಿಲ್ಲ. ಆ ಮಹಾಭಾರತವನ್ನ ಬಿಟ್ಟು ಕಲಿಮಲ ಸಂಸ್ಮೃತಿ ನಾಶನೋ ಅಖಿಲೇಶ ಹರಿ ಇತರತ್ರ ನ ಗೀಯತೆ ಅಭೀಕ್ಷ್ಣಂ. ಕೊನೆ 2 ಶ್ಲೋಕ ಇದೆ. ಕಲಿಯ ಮಲವನ್ನ ಸಂಸಾರವನ್ನೇ ನಾಶ ಮಾಡುವಂತಹ ಭಗವಂತನ ಮಹಿಮೆಯನ್ನ ಮಹಾಭಾರತ ಮತ್ತು ಭಾಗವತ ಇಲ್ಲಿ ಹೇಳಿದ ಹಾಗೆ ಇನ್ನೆಲ್ಲೂ ಹೇಳಿಲ್ಲ. ಅಪಿತು ಪುನರ್ ಭಗವಾನ್ ಅಶೇಷ ಮೂರ್ತಿ, ಅನಂತ ರೂಪಿಯಾದ ನಾರಾಯಣನನ್ನ ಭಗವಂತನನ್ನ ಭಾಗವತದಲ್ಲಿ ಕಥೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಭಾಗವತದ ಪ್ರತಿ ಅಕ್ಷರ ಪ್ರತಿ ಶ್ಲೋಕ ಅದು ಭಗವಂತನ ಮೂರ್ತಿ. ಅಂತಹ ಭಾಗವತವನ್ನ ಕಲಿಯುಗದಲ್ಲಿ ವಿಶೇಷವಾಗಿ ಅರ್ಥಾನುಸಂಧಾನ ಮಾಡುವುದರಿಂದ ಜ್ಞಾನಾಭಿವೃದ್ಧಿ. ಬ್ರಾಹ್ಮಣನಾದವನು ಭಾಗವತವನ್ನ ಕೇಳಿ ಹೇಳುವುದರಿಂದ ಜ್ಞಾನದ ಅಭಿವೃದ್ಧಿ. ಕ್ಷತ್ರಿಯನಾದವನು ಬ್ರಾಹ್ಮಣವನ್ನ ಕೇಳಿ ಭಾಗವತವನ್ನ ಕೇಳಿ ಹೇಳುವುದರಿಂದ ವಿಶೇಷವಾಗಿರ್ತಕ್ಕಂತಹ ಭೂಮಿಯ ಲಾಭ. ವೈಶ್ಯನಾದವನು ಭಾಗವತವನ್ನ ಹೇಳಿ ಕೇಳುವುದರಿಂದ ಸಂಪತ್ತಿನ ಲಾಭ. ಶೂದ್ರನಾದವರು ಭಾಗವತವನ್ನ ಹೇಳಿ ಕೇಳೋದ್ರಿಂದ ಪಾಪನಾಶ. ಚಾತುರ್ವರ್ಣದವರಿಗೂ ಅಂದ್ರೆ ಅವರಿಗೆ ದುಡ್ಡು ಮಾತ್ರ ಬರುತ್ತೆ, ಇವರಿಗೆ ಬಲ ಮಾತ್ರ ಬರುತ್ತೆ ಅಂತಿಲ್ಲ, ಅದು ಪ್ರಧಾನ. ಅದಕ್ಕೆ ಉಪಯೋಗ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಅವರಿಗೆ ಏನ್ ಯೋಗ್ಯತೆಯೋ ಅಷ್ಟು ಪೂರ್ತಿ ಕೊಡ್ತಾನೆ ಭಗವಂತ. ಇದನ್ನ ಏಕಾದಶಿ ದ್ವಾದಶಿ ದಿವಸ ಅರ್ಧ ಗಂಟೆಯಾದರೂ ಉಪವಾಸದಿಂದ ಇದ್ದು ಪಾರಾಯಣವನ್ನು ಮಾಡಿಬಿಟ್ರೆ ವಿಶೇಷವಾದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ತೀರ್ಥಕ್ಷೇತ್ರಗಳಲ್ಲಿ ಸ್ವಯಂವ್ಯಕ್ತ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಇದನ್ನ ಪಾರಾಯಣ ಪ್ರವಚನ ಮಾಡಬೇಕು. ಅದರಲ್ಲಿ ಪುಷ್ಕರೇ ಮಧುರಾಯಾಂಚ ದ್ವಾರವತ್ಯ ಯಥಾತ್ಮನಃ. ಪುಷ್ಕರ ಕ್ಷೇತ್ರದಲ್ಲಿ
ಅದಾದ್ಮೇಲೆ ಮಥುರಾ ಪಟ್ಟಣದಲ್ಲಿ, ದ್ವಾರಾವತಿಯಲ್ಲಿ ವಿಶೇಷವಾಗಿ ಇದನ್ನ ಒಂದು ದಿನದಲ್ಲಿ 18,000 ಶ್ಲೋಕನ ಒಂದು ದಿನದಲ್ಲಿ ಪಾರಾಯಣವನ್ನು ಮಾಡುವುದರಿಂದ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅಂತ ಹೇಳ್ತಾರೆ. ಅಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ ಈ ಭಾಗವತ. 18,000 ವಿಭಾಗಗಳಿಂದ ಕೂಡಿ 12 ಸ್ಕಂಧಗಳಿಂದ ಕೂಡಿ ಮೊದಲಿಂದ ಆರಂಭದ ತನಕ ಕೊನೆಯ ತನಕ ದೇವರು, ಭಕ್ತರು, ಧರ್ಮ ಅನ್ನೋದು ಬಿಟ್ಟು ಬೇರೆ ಎಲ್ಲೂ ಅಲ್ಲಾಡಿಲ್ಲ. ಶುಕಮಹಾಮುನಿಗಳು ಹೇಳಿದ ದೊಡ್ಡ ತತ್ವ. ಇದನ್ನ ಸೂತ ಪುರಾಣಿಕರು ಶೌನಕಾದಿಗಳ ವಿಶೇಷವಾದ ಒಂದು ಪ್ರಾರ್ಥನೆಯಂತೆ ನೈಮಿಷಾರಣ್ಯ ಎನ್ನುವ ದಿವ್ಯವಾದ ಕ್ಷೇತ್ರ, ಗೋಮತಿ ನದಿ ತೀರ, ಚಕ್ರತೀರ್ಥ ಸನ್ನಿಧಾನದಲ್ಲಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ 60,000 ಮುನಿಗಳಿಗೆ ಮೈಕು ಗೀಕು ಏನೂ ಇಲ್ಲದೆ ಆ ಕಂಠದಲ್ಲಿ ಉಪನ್ಯಾಸ ಮಾಡಿದ್ದಾರೆ ಅಂತಂದ್ರೆ ಅವರು ಹೇಳಿದ ಮಾತನ್ನು ನಾವುಗಳು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅನ್ನೋದೇ ನಮ್ಮ ಅನಂತ ಜನ್ಮಗಳ ಭಾಗ್ಯ. ಇಂತಹ ಭಾಗವತವನ್ನ ಕೊನೆಯ ಶ್ಲೋಕವನ್ನು ಹೇಳಿ ಸಮಾಪ್ತಿಯನ್ನ ಮಾಡ್ತಾ ಇದ್ದಾರೆ. ಉಪಚಿತ ನವಶಕ್ತಿ ಸ್ವಮಾತ್ಮನ್ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರ ಋಷಭಾಯ ನಮಃ ಸನಾತನಾಯ. ಕೊನೆಯದ್ದಾಗಿ ಸನಾತನಾಯ ಅಂತ ಸನಾತನನಾದ ಅತ್ಯಂತ ಪ್ರಾಚೀನನಾದ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಭಾಗವತ ಆರಂಭದಲ್ಲಿ ಜನ್ಮಾದ್ಯಸ್ಯೇತಃ ಅಂತ ಜಕಾರದಿಂದ ಆರಂಭ ಆಗಿ ಮುಗಿಯುವಾಗ ಸನಾತನಾಯ ಅಂತ ಯಕಾರದಿಂದ ಮುಗಿಯುತ್ತೆ. ಆದ್ದರಿಂದ ಸಂಪುಟೀಕರಣದಿಂದ ಜಯ, ಸಂಸಾರದ ಜಯ, ದುಃಖದ ಜಯ, ತಾಪತ್ರಯಗಳ ಪರಿಹಾರ, ಜ್ವರ, ದಾರಿದ್ರ್ಯ, ರೋಗ ಎಲ್ಲವನ್ನ ಪರಿಹಾರ ಮಾಡಿ ಜಯವನ್ನ ಕೊಡುವ ಗ್ರಂಥ ಇದು ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು ಅನ್ನುವಲ್ಲಿಗೆ ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ವೈಯಾಸಕ್ಯಾಂ 18 ಸಹಸ್ರ್ಯಾಂ ಸಂಹಿತಾಯಾಂ 12 ಸ್ಕಂಧೆ 12ಅಧ್ಯಾಯ. ಕೊನೆಗೆ ಹೇಳ್ತಾರೆ, ಮಂಗಳಾಚರಣೆಯನ್ನ ಮಾಡಿ ಸಮರ್ಪಣೆಯನ್ನು ಮಾಡುವ ಕ್ರಮ ಹೇಗೆ ಅಂತ ಹೇಳುವಾಗ ಒಂದು ಪುರಾಣಾದಿಗಳಲ್ಲಿ ಭಾಗವತದ ಸಪ್ತಾಹ ಕ್ರಮದ ಅಥವಾ ಭಾಗವತದ ಪ್ರವಚನದ ಸಮರ್ಪಣಾ ಕ್ರಮ ಹೇಗೆ ಅಂದ್ರೆ ಶುದ್ಧವಾದ ಗೋವಿನ ತುಪ್ಪದಿಂದ ಈ ಕೃಷ್ಣನ ಮಂತ್ರಗಳನ್ನು ಹೇಳಿ ಆಹುತಿಯನ್ನ ಅದು ಕೊಡುವಂಥದ್ದು. ಯಥಾಶಕ್ತಿಯಾಗಿ ಸತ್ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡುವಂಥದ್ದು. ಕೈಯಲ್ಲಿ ಏನಿದೆ ವಸ್ತ್ರ ಇತ್ಯಾದಿಗಳನ್ನ ಕೊಟ್ಟು ಎಲ್ಲರ ಅಂತರ್ಯಾಮಿಯಾದ ಭಗವಂತನನ್ನ ತೃಪ್ತಿಪಡಿಸ್ಬೇಕು. ಆ ತೃಪ್ತಿಪಡಿಸಿದರೂ ದೇವರಿಗೆ ತೃಪ್ತಿ ಆಗಲ್ಲ. ದೇವರಿಗೆ ತೃಪ್ತಿ ಆಗೋದು ಯಾವಾಗ ಅಂದಾಗ ಅವರೆಲ್ಲ ಬಂದು ತಲೆಯ ಮೇಲೆ 2 ಕೈಗಳನ್ನು ಮುಗಿದು ಹರಯೇ ನಮ ಇತ್ಯುಚ್ಚೈಹಿ ಅಂತ ಹೇಳಿದ್ರು. ಹೇಳ್ರಿ, ಮುಗಿತು. ತಲೆ ಮೇಲೆ ಕೈ ಇಟ್ಕೊಂಡು 3 ಸಲ ಜೋರಾಗಿ ಹರಯೇ ನಮಃ ಅಂತ ಹೇಳಿ, ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ, ಹರಯೇ ನಮ ಇತ್ಯುಚ್ಚೈಹಿ ಎಂಬುದಾಗಿ ತಲೆ ಮೇಲೆ ಕೈ ಇಟ್ಟುಕೊಂಡು ಪ್ರಾರ್ಥನೆಯನ್ನ ಮಾಡುವುದರಿಂದ ಎಷ್ಟು ಪ್ರೀತನಾಗ್ತಾನೆ ಸ್ವಾಮಿ. ಅನಂತ ಜನ್ಮಗಳ ಅನಂತ ಪಾಪಗಳನ್ನ ಪರಿಹಾರ ಮಾಡ್ತಾನೆ. ಮತ್ತೆ 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 ಭಾಗವತಾದಿ ಗ್ರಂಥಗಳನ್ನ ಕೇಳುವಂತಹ ದೊಡ್ಡ ಭಾಗ್ಯವನ್ನ ಕೊಡ್ತಾನೆ. ಇಂತಹ ಇದೆಲ್ಲ ಭಗವಂತನ ಸಂಕಲ್ಪಕ್ಕೆ ಬಂದ್ರೆ ಮಾತ್ರ ನಡೆಯುವಂತಹ ಕೆಲಸ. ಈಗ ಊಟ ಹಾಕ್ತೀವಿ, ತಿಂಡಿ ಹಾಕ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ ಅನ್ನೋದೆಲ್ಲ ಯಥಾಕಥಂಚಿತ್ ನಮ್ಮ ಪುಣ್ಯದಿಂದ ನಡೆದು ಬಿಡುತ್ತೆ. ಏನೋ ಅಳಕ್ ಬಿಳಕ್ ಅಂತೀವಲ್ಲ, ನಡೆದೋಗುತ್ತೆ ಒಂದೊಂದ್ಸಲ. ಬಟ್ ನಿರಂತರವಾಗಿ ದೀರ್ಘಕಾಲೀನವಾದಂತಹ ಸತ್ರಗಳು ಅದು ನಡಿಬೇಕು ಅಂತಂದ್ರೆ ಹರಿಗುರುಗಳ, ದೇವತೆಗಳ, ಸಜ್ಜನರ ಆಶೀರ್ವಾದ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಡೆಯೋದಿಲ್ಲ. ಎಷ್ಟೋ ಕಡೆ ನಾನೇ 2 ಸ್ಕಂದ ಮಾಡಿ 2-3 ವರ್ಷ ಆದ್ಮೇಲೆ 3ನೇ ಸ್ಕಂದ ಶುರು ಮಾಡಿದ್ದು ಇದೆ. ಅವ್ರಿಗೇನೋ ತೊಂದ್ರೆ, ನನಗೇನೋ ತೊಂದ್ರೆ. ಸಮಯ ಇದ್ರು ಮನಸ್ಸಿಲ್ಲ, ಮನಸ್ಸಿದ್ರು ಟೈಮ್ ಇಲ್ಲ, ಹೀಗೇನೇನೋ ಆಗೋಗುತ್ತೆ. ಅಂತಹ ಸಂದರ್ಭದಲ್ಲಿ ನಿರಂತರವಾಗಿ 1 ವರ್ಷಗಳ ಕಾಲ, ಹೋದ ವರ್ಷದ ಕಾರ್ತೀಕ ಮಾಸದಿಂದ ಈ ವರ್ಷದ ಆಶ್ವಯುಜ ಮಾಸದವರೆಗೂ ಅತ್ಯಂತ ವಿಶೇಷವಾಗಿ 1 ತಿಂಗಳು ಮಧ್ಯದಲ್ಲಿ ಲೋಪವೇ ಬರದೇ ಇರೋ ಹಾಗೆ ಪ್ರತಿ ತಿಂಗಳು 3 ದಿನಗಳ ಕಾಲದಂತೆ ಎಷ್ಟು ದಿನ, 12 ತಿಂಗಳಲ್ಲಿ 36 ದಿನಗಳನ್ನು ನಾವು ಕೇಳಿದ್ದೇವೆ. ನಾವು ಬದುಕೋದೆಷ್ಟು ದಿವಸ? 36,000 ದಿವಸ ಅಲ್ವಾ? ಆದ್ದರಿಂದ 36,000 ದಿನಗಳಲ್ಲಿ ಆಯುಷ್ಯವನ್ನ ಕೊಟ್ಟ ಭಗವಂತ ನಮ್ಮಿಂದ 36 ದಿನಗಳಲ್ಲಿ ಭಾಗವತವನ್ನು ಕೇಳಿಸ್ಕೊಂಡಿದ್ದ. ಅದು ಇದೆಲ್ಲ ದೈವ ಯೋಗದಿಂದ ಬರುವಂತಹ ಘಟನೆಗಳು. ಅದರಿಂದ 36 ದಿನ ಅಂತಂದ್ರೆ ಅದರಲ್ಲಿ ಮತ್ತೆ 18 ಮತ್ತೆ ಮಾಡ್ಕೊಂಡು 18, 36
ಸ್ವರ 36 ವ್ಯಂಜನ. ಆ 36 ಅನ್ನೋದು ಬೃಹತಿಯ ಸಂಖ್ಯೆ. ದೇವರು ಗಂಡು ರೂಪದಿಂದ ಹೆಣ್ಣು ರೂಪದಿಂದ ಒಳಗಿರ್ತಾರೆ. 72,000 ನಾಡಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾರೆ. 36 ದಿನ ಭಾಗವತವನ್ನು ಹೇಳೋದು ಕೇಳೋದು ಅನ್ನೋದು ತುಂಬಾ ಅತ್ಯಂತ ಲಘುವಾಗಿರ್ತಕ್ಕಂತಹ ವಿಷಯ ಅಲ್ಲ. ಸಪ್ತಾಹ ಕ್ರಮದಲ್ಲಿ 106 ಸಪ್ತಾಹ ಮಾಡಬಹುದು. ಒಟ್ಟು 36 ದಿನ, ವರ್ಷದಲ್ಲಿ 30. ಇನ್ನೊಂದು 0 ಹಾಕ್ಬಿಟ್ರೆ ಒಂದು ವರ್ಷ ಆಗುವಂತದ್ರಲ್ಲಿ ಅಲ್ವಾ. 36ಕ್ಕೆ ಪಕ್ಕ ಒಂದು 0 ಹಾಕಿದ್ರೆ 360 ಪೂರ್ಣ ಸಂಖ್ಯೆ ಅಂತ. 18, 36 ಇದೆಲ್ಲ ಪೂರ್ಣವಾಗಿರ್ತಕ್ಕಂತಹ ಸಂಖ್ಯೆಗಳು. ಅಂತಹ ಸಂಖ್ಯೆಗಳಲ್ಲಿ ಮಳೆ, ಗಾಳಿ, ಚಳಿ, ಬಿಸಿಲು ಏನೇ ಇದ್ರೂ ಕೂಡ ಆ ಕಾಲಕ್ಕೆ ತೊಂದರೆ ಕೊಡದೆ ಪ್ರವಚನ ಮುಗಿದು ಹೊರಗೆ ಹೋಗ್ಬೇಕಾದ್ರೆ 10 ನಿಮಿಷ ಮಳೆ ಬರೋದು, ಮತ್ತೆ ನಿಂತು ಹೋಗೋದು. ಬರುವ ಸಂದರ್ಭದಲ್ಲಿ ಜೋರಾಗಿ ಬರುವುದು. ಶುರುವಾದ್ಮೇಲೆ ಮಳೆ ಬರ್ತಾ ಇರ್ಲಿಲ್ಲ. ನಿನ್ನೆ ರಾತ್ರಿ ಜೋರಾಗಿ ಸುರಿಯಿತು, ಇವತ್ತು ಬೆಳಗ್ಗೆ ಒಂದೆರಡು ಹನಿ ಆಗ್ತು. ಅಂದ್ರೆ ಜ್ಞಾನ ಕಾರ್ಯಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ದೇವತೆಗಳೇ ಕೊಡಲ್ಲ. ಯಜ್ಞಯಾಗ ಮಾಡುವಾಗ ತೊಂದರೆ ಕೊಡ್ತಾರೆ, ಸುರಿಸ್ಬಿಡ್ತಾರೆ ಅಲ್ವಾ, ಕಟ್ಟಿಗೆ ಒದ್ದೆ ಮಾಡಿಸ್ಬಿಡ್ತಾರೆ. ಜ್ಞಾನ ಕಾರ್ಯ ಆಗುವಾಗ ದೇವತೆಗಳಿಗೆ ಪ್ರೀತಿ ಆದ್ದರಿಂದ ಅದು 4 ವೈಷ್ಣವರ ಮುಂದೆ, ಸದ್ಭಕ್ತರ ಮುಂದೆ, ಸಜ್ಜನರ ಮುಂದೆ ಅವರ ಮನಸ್ಸಿನ ಒಳಗಿರುವಂತಹ ಭಗವಂತನಿಗೆ ಪ್ರೀತಿಯಾಗುವಂತಹ ಈ ಕಾರ್ಯವನ್ನ ನಮ್ಮವರೇ ಆದಂತಹ ಈ ದಂಪತಿಗಳು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡ ಯಾದೃಚ್ಛಿಕವಾದ ಸಂಕಲ್ಪ ಅದು ಅನಾಯಾಸವಾದಂತಹ ಸಂಕಲ್ಪ. ಅದು ಆ ಯಾದೃಚ್ಛಿಕ ಅಂತಂದ್ರೆ ಭಗವಂತನ ಇಚ್ಛೆ ಅಂತ. ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಮಾಡಿಕೊಂಡಂತಹ ಆ ಸಂಕಲ್ಪ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಆಗ್ತಾ ಇರತಕ್ಕಂಥದ್ದು ಅದು ಭಗವಂತನ ಸಂಕಲ್ಪಕ್ಕೆ. ಅದು ಯಾಕೆ ಅಂದ್ರೆ ವ್ಯಾಸರಾಜ ಮಠದಲ್ಲಿ ಆಗ್ಬೇಕು ಅಂತ ಯಾಕೆ ಕಟ್ಟಿಹಳ್ಳಿ ಮಠದಲ್ಲೋ, ಕೃಷ್ಣ ಮಠದಲ್ಲೋ, ಇನ್ನೆಲ್ಲೋ ಅವ್ರ ಮನೆಯಲ್ಲೋ, ಇನ್ಯಾರ ಮನೆಯಲ್ಲೋ ಮಾಡಿಸ್ಬೇಕು ಅನ್ನೋ ಬುದ್ಧಿ ಕೊಡದೆ ಶೆಟ್ಟಿಹಳ್ಳಿ ರಾಯರ ಮಠದಲ್ಲಿ ಸಂಕಲ್ಪ ಆಗಿದ್ದು ಶೆಟ್ಟಿಹಳ್ಳಿ ರಾಯರ ಪ್ರತಿಷ್ಠೆ ಮಾಡಿದ್ದಾರೆ ವಿದ್ಯಾಪಯೋನಿಧಿ ತೀರ್ಥರು. ಆದ್ದರಿಂದ ವಿದ್ಯಾಪಯೋನಿಧಿ ತೀರ್ಥರು ಈ ಮಠದ ಪೀಠಾಧಿಪತಿಗಳಾದ್ದರಿಂದ ಅವರ ಉಪಾಸ್ಯ ಮೂರ್ತಿ ನರಸಿಂಹ ಗೋಪಾಲಕೃಷ್ಣ ಪ್ರಾಣದೇವರಾದ್ದರಿಂದ ಅವರ ಸನ್ನಿಧಾನದಲ್ಲೇ 12 ತಿಂಗಳು ಮಾಡಿದ್ದೇನು ಅಂತಂದ್ರೆ ಅವರಿಗೆ ವಿಶೇಷವಾದ ಫಲ ಅದಿದ್ದೇ ಇದೆ. ಮಾಡಿಸಿದವರಿಗೆ ನಾವು ಅದನ್ನ ಫಲ ಬರ್ಲಿ ಅಂತ ಹೇಳಕ್ಕೂ ನಂಗೆ ಅಧಿಕಾರ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಕಾರಣ ಏನು ಅಂದ್ರೆ ಇದು 12 ತಿಂಗಳು ಆಗಿದೆ ಅಂದ್ರೆ ಫಲ ಬಂದೇ ಬರುತ್ತೆ ಅವರಿಗೆ. ಅದರಿಂದ ಉಪಕಾರವನ್ನ ಪಡೆದವರು ಯಾರು ಅಂದ್ರೆ ನಾವು. ಆ ಉಪಕಾರ ಬಂದದ್ದು ಯಾರಿಗೆ? ನಮಗೆ. ಆ ಉಪಕಾರ ಸ್ಮರಣೆ, ಆ ಕೃತಜ್ಞತೆ ಆ ದಂಪತಿಗಳಿಗೆ ನಾವು ನಿರಂತರವಾಗಿ, ಯಾಕಂದ್ರೆ 36 ದಿನ ಭಾಗವತ ಕೊಟ್ಟಿದ್ದೇವೆ. ನಾಳೆ ಯಮಧರ್ಮರಾಜರ ಮುಂದೆ ನಿಂತಾಗ ನೀ ಏನ್ ಮಾಡಿದ್ಯಯ್ಯ ಅಲ್ವಾ, ನೀನು ಭಾಗವತ ಕೇಳಿದ್ಯಾ ಅಂತಂದ್ರೆ 36 ದಿನ ಕೇಳಿದೀನಿ ಅಂತ ಅನ್ಬೋದು. ಆದ್ರಿಂದ ಅದೊಂದು ಧೈರ್ಯ. ನಾವು 36 ದಿನ ಕೇಳಿದ್ದು, ಒಂದಷ್ಟು ದಿನ ಕೇಳಿದ್ದು ಭಾಗವತವನ್ನ ಎಲ್ಲ ಮನನ ಮಾಡಿಕೊಂಡು ಅವ್ರಲ್ಲಿ ನೀವೆಲ್ಲ ಉತ್ತರ ಕೊಡೋದು ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ. ಇನ್ನೊಂದ್ಸಲ ಭಾಗವತ ಹೇಳ್ಬೇಕಾದ್ರೆ ಪುಸ್ತಕ ಇಟ್ಕೊಂಡು ಹೇಳ್ಬೇಕು ಅನ್ನೋ ಭಯ ಬರುತ್ತೆ. ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಮನಸ್ಸಿಗೆ ಎಳ್ಕೊಂಡು, ಇದರಿಂದ ಏನ್ ಕಿರೀಟ ಯಾರಿಗೂ ಇಲ್ಲ. ಅಂತರ್ಯಾಮಿಯಾದ ಭಗವಂತ ಪ್ರೀತನಾಗ್ಲಿ, ಸಾಧನೆ ಆಗ್ಲಿ ಎನ್ನುವ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಎಷ್ಟು ಶ್ರದ್ಧೆಯಿಂದ ನಮ್ದು ಇದು ನಮ್ಮ ಮನೆ ಕೆಲಸ ಅಂತ ಭಾಗವತವನ್ನ ಒಳಗೆ ಇಳಿಸ್ಕೊಂಡು ಉತ್ತರ ಕೊಡ್ತಾ ಇದ್ದೀರಿ. ಅದೆಲ್ಲ ಪುಣ್ಯ ಅವರಿಗೆ ಹೋಗುತ್ತೆ. ಅವರ ಮೂಲಕ ಆ ಗುರುಗಳು, ಪ್ರಾಣದೇವರು, ಭಗವಂತ ಇದೆಲ್ಲವನ್ನ ಸ್ವೀಕಾರ ಮಾಡಿಕೊಂಡು ಅವಾಂತರ ಫಲ ಸನ್ನಿಧಾನದ ಅಭಿವೃದ್ಧಿ ಆಗುತ್ತೆ. ಸನ್ನಿಧಾನದಲ್ಲಿ ವಿಶೇಷವಾದ ಕಾರ್ಯಗಳು ನಡೆಯುತ್ತೆ. ವಿಶೇಷವಾದ ವಿಘ್ನಗಳ ಜ್ಞಾನ ಕಾರ್ಯದಿಂದ ಬರದೇ ಇರುವಂತಹ ಫಲ ಲೋಕದಲ್ಲಿ ಯಾವುದೂ ಇಲ್ಲ, ಯಾವ್ಯಾವುದೂ ಇಲ್ಲ. ಅಂದುಕೊಂಡಿದ್ದು ಅಂದುಕೊಳ್ಳದೆ ಇರೋದು ಎಲ್ಲಾ ಬರೋದೇ ಜ್ಞಾನ ಕಾರ್ಯ. ಪಾರಾಯಣ ಮಾಡ್ರಿ, ಆ ಪುಸ್ತಕದ ಮುಂದೆ 2 ದೀಪ ಹಚ್ಬಿಡ್ರಿ, ಎಲ್ಲ ಫಲ ಬಂದ್ಬಿಡ್ರಿ. ಪಾರಾಯಣ ಮಾಡ್ಲಿಕ್ಕೆ ಆಗದೆ ಇದ್ರು ಪುಸ್ತಕದ ಮುಂದೆ 2 ದೀಪ ಹಚ್ಚಿದ್ರೆ ಸಾಕು, ಕೊಟ್ಬಿಡ್ತಾರೆ ದೇವರು. ಅಷ್ಟು ಬಲ ಜ್ಞಾನ ಕಾರ್ಯಕ್ಕಿದೆ. ಅದರಿಂದ ವಿಶೇಷವಾಗಿ ಭಗವಂತ ಸುಪ್ರೀತನಾಗ್ಲಿ. ಇಂಥ ಜ್ಞಾನ ಕಾರ್ಯ ನಿರಂತರವಾಗಿ ಇಲ್ಲಿ ನಡೆದು ಸನ್ನಿಧಾನದ ಅಭಿವೃದ್ಧಿ ಅದ್ಭುತವಾಗಿ ನಡೆದು ಬರುವ ಎಲ್ಲ ಭಕ್ತರಿಗೆ ಆ ಸನ್ನಿಧಾನದಿಂದ ಭಗವಂತ ವಿಶೇಷ ಅನುಗ್ರಹವನ್ನ ಉಂಟು ಮಾಡುವಂತೆ ಮಾಡ್ಲಿ ಅಂತ ಆ ಹರಿಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗಳು ವಿಶೇಷವಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನ ಸಮರ್ಪಣೆಯನ್ನು ಮಾಡ್ತಾ, ನೋಡ್ಕೊಳ್ತಿರತಕ್ಕಂತಹ ಕಮಿಟಿಯವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತನ ಪರಮಾನುಗ್ರಹ ಅವರವರ ಯೋಗ್ಯತಾನುಸಾರವಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಕ್ತಿಯಿಂದ ಶ್ರವಣ ಮಾಡಿದ 36 ದಿನಗಳನ್ನ ಭಾಗವತ ನಾನು ಒತ್ತಿ ಹೇಳ್ತೇನೆ. 36 ದಿನ ಅಂತ ನಮ್ಮ ಆಯುರ್ಮಾನ ಅದು 36,000 ಆಯುರ್ಮಾನ. ಆ ಇಡೀ ಆಯುಷ್ಯದಲ್ಲಿ
ಒಂದು ಭಾಗವನ್ನು ಭಾಗವತಕ್ಕಾಗಿ ಕೊಟ್ಟ ಎದುರಿಗೆ ಕೂತ ನಿಮ್ಮೆಲ್ಲರಿಗೂ ಇದರೊಳಗೆ ಕೇಳ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಭಾಗವತ ಪ್ರತಿಪಾದ್ಯನಾಗಿರ್ತಕ್ಕಂಥ ವೇದವ್ಯಾಸ ಭಿನ್ನ ಭೈಷ್ಮಿ ಸತ್ಯಭಾಮ ಸಮೇತನಾದ ಗೋಪಾಲಕೃಷ್ಣ ವಿಶೇಷವಾದ ಅನುಗ್ರಹವನ್ನ ಮಾಡಿ ಎಲ್ಲ ರೀತಿಯ ದಾರಿದ್ರ್ಯ, ಎಲ್ಲ ರೀತಿಯಾಗಿರ್ತಕ್ಕಂಥ ದುಃಖ, ಎಲ್ಲ ರೀತಿಯಾದ ಬಾಧೆ ಅದೆಲ್ಲವನ್ನ ಪರಿಹಾರ ಮಾಡಿ ಮಾನಸಿಕ ಬಾಧೆ, ದೈಹಿಕವಾದ ಬಾಧೆ, ಆರೋಗ್ಯ, ಅವರವರ ಮನಸ್ಸಲ್ಲಿ ಏನೇನ್ ಸಂಕಲ್ಪಗಳಿದೆ ಆ ಎಲ್ಲ ಸಂಕಲ್ಪವನ್ನು ಕೂಡ ಸಕಲ ಗುರುವಂತರ್ಗತರಾಗಿರತಕ್ಕಂತಹ ಈ ಭಾಗವತವನ್ನ ಪ್ರವಚನ ಮಾಡಿದ ನೈಮಿಷಾರಣ್ಯ ಕ್ಷೇತ್ರವಾಸಿಗಳಾದ 60,000 ಮುನಿಗಳ ಎದುರಿಗೆ ನಿಂತು ಪ್ರಧಾನವಾಗಿ ನಿಂತ ಶೌನಕ ಮಹಾಮುನಿಗಳು, ಆ ಶೌನಕರಿಗೆ ಉತ್ತರ ಕೊಟ್ಟ ಸೂತ ಪುರಾಣಿಕರು, ಆ ಸೂತ ಪುರಾಣಿಕರ ತಂದೆ ರೋಮಹರ್ಷಣ ಮಹಾಮುನಿಗಳು, ಭಾಗವತ ಪ್ರವಚನವನ್ನ ಕೇಳಿದ ಮಹಾನುಭಾವರಾದ ಕರ್ಮಜ ದೇವತೆಗಳಾದ ಪರೀಕ್ಷಿತ ಮಹಾರಾಜರು, ಅವರಿಗೆ ಉಪದೇಶ ಮಾಡಿದ ರುದ್ರಾವತಾರಿಗಳಾದಂತಹ ಶುಕಾಚಾರ್ಯರು, ಅವರಿಬ್ಬರಿಗೆ ವಿಶೇಷವಾಗಿ ಪಾಠ ಮಾಡಿದಂತಹ ವೇದವ್ಯಾಸ ದೇವರು, ಆ ಭಾಗವತ ಪರಂಪರೆಯಲ್ಲಿ ಬಂದಂತಹ ಬ್ರಹ್ಮದೇವರು, ಶೇಷದೇವರು, ಸನತ್ಕುಮಾರ, ಸಾಂಖ್ಯಾಯನ, ಬೃಹಸ್ಪತ್ಯಾಚಾರ್ಯರು, ಪರಾಶರ, ಮೈತ್ರೇಯ, ವಿದುರ, ಎಷ್ಟು ಗುರು ಪರಂಪರೆ ಇದೆ. ಇವತ್ತು ಬೆಳಗ್ಗೆ ಭಾಗವತ ಪ್ರವಚನ ಮಾಡ್ಬೇಕಾದ್ರೆ ಅದನ್ನೇ ಹೇಳಿದೆ, 3ನೇ ಸ್ಕಂದ ಅದೇ. ಆದ್ದರಿಂದ ಆ ಎಲ್ಲ ಗುರು ಪರಂಪರೆಯ ಭಾಗವತವನ್ನ ನಮ್ಮ ತನಕ ತಂದುಕೊಟ್ಟ ಎಲ್ಲ ಜ್ಞಾನಿ ವರೇಣ್ಯರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೇದವ್ಯಾಸ ಅಭೃಣೀಪತಿ ವೇದವ್ಯಾಸ ಭಿನ್ನ ಗೋಪಾಲಕೃಷ್ಣ ವಿಶೇಷವಾಗಿ ಸುಪ್ರೀತನಾಗ್ಲಿ. ನನಗೊಂದು ಧನ್ಯತಾ ಭಾವ ನೋಡಿ, ಇವತ್ತು ಇದು ಯಾದೃಚ್ಛಿಕ, ನನಗೆ ಭಾಗವತ ಪಾಠ ಮಾಡಿದ ಗುರುಗಳ ಶ್ರಾದ್ದ ಇರುತ್ತೆ. ಆದ್ರಿಂದ ನಮಗೆ ತರ್ಪಣ ಕೊಡುವ, ದಕ್ಷಿಣ ಕೊಡುವ ಅರ್ಹತೆ, ಯೋಗ್ಯತೆ ನನಗಿಲ್ಲ, ನನ್ನ ಅಧಿಕಾರ ಇಲ್ಲ. ಅವರಿಗೆ ಅವರು ಪಾಠ ಮಾಡಿದ ಗ್ರಂಥವನ್ನ ಆ ಭಕ್ತರ ಮುಂದೆ ಹೇಳೋದೇ ಆ ಜೀವಕ್ಕೆ ಒಂದು ಸದ್ಗತಿ. ತುಂಬಾ ಧನ್ಯತಾ ಭಾವ ಅನುಭವಿಸ್ತಾ ಇದ್ದೇನೆ, ದೊಡ್ಡ ಅವಕಾಶ. ಗುರುಗಳ ಋಣವನ್ನ ಯಾವ ಜನ್ಮಕ್ಕೂ ತೀರ್ಸಕ್ಕಾಗಲ್ಲ. ಗುರುಗಳಿಗೆ ಋಣ ತೀರ್ಸೋದು ಅಂದ್ರೆ ಅವರು ಹೇಳಿದ ಅಕ್ಷರ 4 ಜನದ ಮುಂದೆ ಹೇಳ್ಬಿಟ್ರೆ ಅದೇ ಋಣ ತೀರಿಸಿದಾಗ ಮತ್ತೆ ನಿಮ್ಮ ಅಂತರ್ಯಾಮಿಗೆ ನಮಸ್ಕಾರ ಸಲ್ಲಿಸ್ತಾ ಆ ಗೋಪಾಲಕೃಷ್ಣ ಎಲ್ಲ ಮನೋಗತವನ್ನ ಪೂರ್ಣ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ 12 ತಿಂಗಳ 36ನೇ ದಿನದ ಈ ಜ್ಞಾನ ಸತ್ರವನ್ನ ಎಲ್ಲರ ಅಂತರ್ಯಾಮಿಯಾದ ಭಗವಂತನಿಗೆ, ವಿಶೇಷವಾಗಿ ನನ್ನ ಅಂತರ್ಯಾಮಿಗೆ ಗುರುಗಳ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. 7ನೇ ತಾರೀಕು ಭಾನುವಾರ ಬರ್ತಲ್ವಾಗ, ಯಾವರಾದು? ಶುಕ್ರವಾರ, ಮುಂದಿನ ತಿಂಗಳು 7